ಚದುರಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಮೇ 1 ಅಂದ್ರೆ ಕಾರ್ಮಿಕರ ದಿನ. ಎಲ್ಲಾ ಶ್ರಮಜೀವಿಗಳು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತಾರೆ, ಏನೋ ಸಿಗುತ್ತೆ, ಸರ್ಕಾರ ನಮ್ಗೆ ಏನಾದ್ರೂ ಗಿಫ್ಟ್ ಕೊಡುತ್ತೆ ಅಂತ. ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಗಿಫ್ಟ್ ಏನು? ಬೆಲೆ ಏರಿಕೆಯನ್ನ ಮಾಡಿದೆ. ಈ ಬೆಲೆ ಏರಿಕೆಯಿಂದ ಸದ್ಯದ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗೆ ತೊಂದರೆ ಆಗ್ತಾ ಇದೆ. ಹೋಟೆಲ್ ಮಾಲೀಕರು, ರೆಸ್ಟೋರೆಂಟ್ ಮಾಲೀಕರು ಅತಂತ್ರ ಸ್ಥಿತಿಯನ್ನ ತಲುಪಿದ್ದಾರೆ. ಇದು ಜಾಸ್ತಿ ದಿನ ಬೇಕಾಗಿಲ್ಲ ಗೃಹ ಬಳಕೆಯ ಸಿಲಿಂಡರ್ಗೆ ಬರೋದಕ್ಕೆ. ಆ ಬೆಲೆ ಏರಿಕೆಯನ್ನ ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ಎಳ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅಸಲಿ ಕಾರಣ ಏನು? ಮತ್ತೊಂದ್ ಕಡೆನಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಕೇವಲ ಎಲೆಕ್ಷನ್ ಆಗೋವರೆಗೂ ಅಷ್ಟೇ ಕೇಂದ್ರ ಸರ್ಕಾರ ಸುಮ್ಮನೆ ಇತ್ತು. ಯಾವಾಗ ಎಲೆಕ್ಷನ್ ಮುಗಿತಿದಂಗೆ ಈ ರೀತಿಯಾದಂತಹ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಇದಕ್ಕೆ ಕಾರಣ ಏನು? ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ, ನಾವು ಅಟ್ಲೀಸ್ಟ್ ಗ್ಯಾರಂಟಿನಾದ್ರೂ ಕೊಡ್ತಾ ಇದ್ದೀವಿ, ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇರುವಂತದ್ದು? ಜನರಿಗೆ ಬೆಲೆ ಏರಿಕೆಯ ಬರೆಯನ್ನ ಹೇಳಿತಾ ಇದೆ. ಎಲ್ಲ ವಿಚಾರಗಳ ಕುರಿತಾಗಿ ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಂದಿನ ಚರ್ಚೆಯ ವಿಚಾರ LPG ಹೊರೆ ಬೆಲೆ ಬರೆ. ನೋಡಿ, ಒಂದ್ ಕಡೆನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇತ್ತು. ಆ ಯುದ್ಧದಿಂದ ಭಾರತ ಅತಂತ್ರ ಸ್ಥಿತಿಯನ್ನ ತಲುಪಿತ್ತು. ಎಷ್ಟೋ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿತ್ತು. ಮಾಲೀಕರು ಪರದಾಟವನ್ನ ನಡೆಸಿದ್ರು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಸಂದರ್ಭದಲ್ಲೇ ಆ ರೀತಿಯಾಗಿತ್ತು. ಇವಾಗ ಅಫಿಷಿಯಲಿ, ಅಧಿಕೃತವಾಗಿ ಸರ್ಕಾರನೇ ಬೆಲೆ ಏರಿಕೆಯನ್ನ ಮಾಡಿದೆ. ಇಷ್ಟು ದಿನ ಕೇವಲ ಕಾಳಸಂತೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಜಾಸ್ತಿ ಬೆಲೆಯನ್ನ ಕೊಟ್ಟು ಹೋಟೆಲ್ ಮಾಲೀಕರು ತಗೊಂಬಂತಾ ಇದ್ರು, ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ, ಸಂದಿಗ್ಧದ ಪರಿಸ್ಥಿತಿಯಲ್ಲೂ. ಆದ್ರೆ ಇದೀಗ ಅಫಿಷಿಯಲಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಬೆಲೆ ಏರಿಕೆಯನ್ನ ಮಾಡಿರೋದ್ರಿಂದ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಈ ಕುರಿತಾಗಿ ಹೋಟೆಲ್ ಮಾಲೀಕರು ಜೊತೆಯಲ್ಲಿ ಗ್ರಾಹಕರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ರೇಟ್ ಎಲ್ಲ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಗ್ಯಾಸ್ ರೇಟ್ ಜಾಸ್ತಿ, 1000 ರೂಪಾಯಿ ಜಾಸ್ತಿ ಆಗಿದ್ರೆ ಕಾಫಿ 30 ರೂಪಾಯಿ ಮಾರೋಕ್ಕಾಗಲ್ಲ, 50 ರೂಪಾಯಿ ಮಾರಬೇಕು. ಅವಾಗ ಏನು ಮಾಡೋದು? ಇದರಿಂದ ಹೋಟ್ಲಿಗೆಲ್ಲ ಎಲ್ಲ ಹೋಟ್ಲು ಬಂದ್ ಮಾಡಬೇಕಾಗತ್ತೆ, ನಡೆಸ್ಲಿಕ್ಕೆ ಕಷ್ಟ ಆಗುತ್ತೆ. ಜನಸಾಮಾನ್ಯರಿಗೂ ತೊಂದರೆ, ಎಲ್ರಿಗೂ ತೊಂದರೆ. ಈಗ ಪಾಪ ಕೆಲವರಿಗೆ ಹೋಟ್ಲ್ ಮನೆ ಇರೋದಿಲ್ಲ, ಹೋಟ್ಲೇ ಅವರು ಅನುಸರಿಸ್ಕೊಂಡಿರ್ತಾರೆ. ಅವ್ರು ಏನು ಮಾಡ್ತಾರೆ? ನಾವು ರೇಟ್ ಜಾಸ್ತಿ ಮಾಡಿ ನಮ್ಗೆ ಬಿಸ್ನೆಸ್ ಆಗೋದಿಲ್ಲ. ಕರೆಂಟ್ ಬಿಲ್ಲು, ಸಂಬಳ, ವರ್ಕರ್ಸ್, ಲೇಬರ್ಸ್ ಎಲ್ಲ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲ, ಅದು ಅಸೋಸಿಯೇಷನ್ ಗ್ರೂಪ್ ಹೋಗಿ ಇನ್ನು ಮೀಟಿಂಗ್ ಆಗ್ಬೇಕು. ಇನ್ನು ಯಾವಾಗುತ್ತೋ ಗೊತ್ತಿಲ್ಲ. ಎಲ್ಲ ಸೇರಿ ಮಾಡ್ತಾರೆ ಅಸೋಸಿಯೇಷನ್ ಇದೆಲ್ಲ ಹೋಟೆಲ್, ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ಬೇಕು. ಇಲ್ಲೆಲ್ಲ ಮುಖ್ಯಮಂತ್ರಿ ಹತ್ರ ಹೋಗ್ಬೇಕು. ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಸೀದಾ ಅಲ್ಲಿ ಹೋಗ್ಬೇಕು, ఢిల్లీ ಮೋದಿ ಹತ್ರ ಹೋಗ್ಬೇಕು. ಸರ್, ಗ್ಯಾಸ್ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಉತ್ತರ ಕರ್ನಾಟಕ ನಮ್ಮ ಬಾಲ್ಕೋಟ್, ನಮ್ಮದು ಖಾನಾವಳಿ ಇರೋದು ಸೆಂಟ್ರಲ್ ಆಫೀಸ್, ಸೆಂಟ್ರಲ್ ಜೈಲ್ ಆಫೀಸ್ ಹತ್ರ ಇದೆ. ಗ್ಯಾಸ್ ಇಲ್ಲದಕ್ಕೆ 2 ತಿಂಗಳ ಹೋಟ್ಲು ಬಂದ್ ಮಾಡಿ ಗ್ಯಾಸೇ ಸಿಗ್ತಾಯಿಲ್ಲ. ಗ್ರಾಹಕರಿಗೆ ಹೆಂಗೆ ಹೊಂದಿಸ್ಬೇಕು? ಇದ್ದರು ಕೂಡ ಕೆಲಸಗಾರ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ, ಒಳ್ಳೆ ಬರ್ತಾಯಿಲ್ಲ. ಊಟದ ಬೆಲೆ ಜಾಸ್ತಿ ಆದಾಗ ಯಾರು ಬರ್ತಾಯಿಲ್ಲ. ಅದನ್ನು ಸರ್ಕಾರದಿಂದ ಏನು ನಮಗೆ ಸಿಗ್ತಾ ಇಲ್ಲ. ಹೌದು, ಬ್ಲಾಕಲ್ಲಿ ಹೋಟೆಲ್ ನಡೆಸ್ತಾ ಇದ್ವಿ, ಆದರೂ ಅದು ಏನು ಲಾಭ ಇಲ್ಲ, ಇದು ಇಲ್ಲ, ಸುಮ್ಮನೆ ಲಾಸ್ಲಿಂದ ನಡೆಸ್ತಾ ಇದ್ವಿ. ಗಿರಾಕಿ ಬಿಡಬಾರ್ದು ಅನ್ನೋದ್ರಿಂದ ಜೀವನ ಮಾಡೋದೇ ಕಷ್ಟ ಇದೆ. ಅವ್ರು ನೆಮ್ಮದಿಯಿಂದ ಅವ್ರು ಊಟ ಮಾಡೋಕ್ಕಾಗಲ್ಲ, ನಾವು ಜನರಿಗೆ ಏನು ಊಟಕ್ಕೆ ಕೊಡೋಕ್ಕೆ ಕೂಡ ಆಗ್ತಾಯಿಲ್ಲ. ನಮಗೆ ಗ್ಯಾಸು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲರಿಗೆ. ಈಗ ಹೋಟೆಲಾಗಿ ಊಟ ಮಾಡಬೇಕಂದ್ರೆ ಪ್ರತಿ ಹೋಟೆಲಲ್ಲಿಯೂ 10-20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅವ್ರಿಗೆ ಗ್ಯಾಸ್ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ಬಟ್ ಬಡವರ ಜೀವನ ಹೆಂಗೆ? ಯಾವುದ್ಯಾವುದೋ ಊರು ಬಿಟ್ಟು ಬಂದು ಕಷ್ಟಪಟ್ಟು ಕೆಲಸ ಮಾಡ್ತಾಯಿರ್ತಾರೆ. ಸೊ ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಯಾವತ್ತರ ಬುದ್ಧಿ ಬರುತ್ತೆ ಗೊತ್ತಿಲ್ಲ. ಅಟ್ಲೀಸ್ಟ್ ಬಡವರಿಗೆ ಎಲ್ಲ ಹೊಡೆತ, ರೈತರಿಗೆ ಆಗಲಿ, ಊರ ಕಡೆ ಏನೋ ಜಮೀನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಗ್ಯಾಸ್ ಇಲ್ಲ ಅಂದ್ರೆ ಅಲ್ಲಿ ಕಷ್ಟ. ಈ ಸಿಟಿಯಲ್ಲಿ ನಾವು ಎಂಪ್ಲಾಯ್ಗಳು ಚಿಕ್ಕಪುಟ್ಟ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿರ್ತೀವಿ. ಸೊ ಅದಕ್ಕಂತೂ ನಮ್ಗೆ ಇನ್ನೂ ಪ್ರಾಬ್ಲಮ್ ಆಗಿದೆ. ಕೊಡು ಪೇಮೆಂಟು ಕಡಿಮೆ ಆಯಿತಾ, ಮನೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್ ಆಗ್ತಾಯಿದೆ. ಔಟ್ಸೈಡ್ ಹೋಟೆಲಲ್ಲಿ ಊಟ ಮಾಡಬೇಕಂದ್ರೆ ಅಲ್ಲಿ ಗ್ಯಾಸ್ ತುಂಬ ಪ್ರಾಬ್ಲಮ್ ಆಗಿ, ಹಂಗಾಗಿ ಊಟ ಮಾಡೋಕ್ಕೂ ಕಷ್ಟ. ಸೊ ಏನಾರ ಈ ಸರ್ಕಾರಕ್ಕೆ ಅರಿವು ಮೂಡಿಸ್ಲೇಬೇಕು. ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಕೂತು ಒಂದು ಮೀಟಿಂಗ್ ಮಾಡಿ ಗ್ಯಾಸ್ ಬಗ್ಗೆ, ಜನರ ಬಗ್ಗೆ ಯೋಚನೆ. ಬೆಳಿಗ್ಗೆ 993 ಜಾಸ್ತಿ ಅಂತ ಹೇಳಿದ್ರು ಏಜೆನ್ಸಿಯರು. ಇದರಿಂದ ಹೋಟ್ಲಿಗೆ ಭಾರಿ ಆಘಾತ. ನಾನು ಸ್ಟೇಟ್ ಸೆಕ್ರೆಟ್ರಿ ಮಾತಾಡೋದು. ಇದೇನಾಗಿದೆ, ಸಣ್ಣ ಹೋಟ್ಲವರು ಇದನ್ನು ನಿಭಾಯಿಸೋಕ್ಕೆ ಆಗಲ್ಲ. ಇದಕ್ಕೆ ನಾವು ಮತ್ತು ನಮ್ಮ ಅಧ್ಯಕ್ಷರಾದ GK ಶೆಟ್ಟರು ಮಾತಾಡಿಕೊಂಡು ಇದಕ್ಕೇನಾದ್ರು ಒಂದು ಹೊಸ ಥರದ ಒಂದು ಬೇರೆ ಆಲ್ಟರ್ನೇಟ್ ಏನು ಮಾಡ್ಬೋದು ಅದನ್ನು ಈಗ ಸಾಯಂಕಾಲ ಕೂತು ಮಾತಾಡಿಕೊಂಡು, ಯಾಕೆಂದರೆ ಇದು ನ್ಯಾಷನಲ್ ಲೆವೆಲ್ ಆದ್ದರಿಂದ ನಾವು ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಭಾರಿ ಹೆಚ್ಚಾಯಿತು, ಹೋಟ್ಲರಿಗೆ ಭಾರಿ ಹೊಡೆತಾ ಆಯಿತು. ನಮಗೆ ಆ್ಯಕ್ಚುಲಿ ಬೇಕಾಗಿರೋದು 13ರಿಂದ 14 ಸಿಲಿಂಡ್ರು. ಆ ಫೀಲಿಂಗ್ ನಮಗೂ ಇದೆ. ಏನಪ್ಪ ಇದು ಗ್ಯಾಸನ್ನೊಂದು ಮುಂದಿಟ್ಕೊಂಡು ದರ ಏರಿಸ್ತಾ ಇರೋದು ಇದು ಸರಿಯಾ? ಅಥವಾ ನಮ್ಗೆ ವರ್ಕೌಟ್ ಆಗದೇ ಇದ್ದರೆ ಅನಿವಾರ್ಯವಾಗಿ ಏರಿಸ್ಬೇಕಾಗತ್ತೆ.
ನಿಜವಾಗ್ಲೂ ತೊಂದರೆ ಆಗಿದೆ. ಇದು ಒಂದು ರೀತಿಯಿಂದ ಆಘಾತ ಜನರಿಗೆ, ಗ್ರಾಹಕರಿಗೆ ಮತ್ತು ಹೋಟೆಲ್ ಉದ್ಯಮಿಗಳಿಗೂ ಆಘಾತ ಆಗಿದೆ. ಹೊರೆ ಆಗದ ರೀತಿಯಲ್ಲಿ ಇದು ಮಾಡಬೇಕು. ಯಾಕಂದರೆ ಇದರಿಂದ ಭಾಳ ಜನ ಕೆಲಸ ಕಳ್ಕೊತಾ ಇದ್ದಾರೆ. ಗ್ರಾಹಕರು ಊಟ ಕಳ್ಕೊತಾ ಇದ್ದಾರೆ, ಊಟ ಸಿಗ್ತಾ ಇಲ್ಲ ಎಷ್ಟೋ ಜನರಿಗೆ. ಮತ್ತು ಹೋಟೆಲ್ ಉದ್ಯಮಿಗಳು ಅವರಿಗೆ ನೌಕರಿ ಸಿಗ್ತಾ ಇಲ್ಲ. ಗ್ರಾಹಕರಿಗೂ ತೊಂದರೆ, ಅವರಿಗೂ ತೊಂದರೆ, ಭಾಳ ಜನರಿಗೆ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ತನ್ನ ವಿವೇಚನೆ ಬಳಸಿ ಯಾವ ರೀತಿಯಿಂದ ಒಳ್ಳೆ ಕ್ರಮ ಕೈಗೊಳ್ಬೇಕು, ಹೊರೆ ಆಗದಂತೆ ಕ್ರಮ ಕೈಗೊಳ್ಬೇಕು ಅಂತ ನನ್ನ ಅನಿಸಿಕೆ. ಏನಾಗಿದೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡ್ತಾ ಇದೆ. ಇದರಿಂದ ದಯಮಾಡಿ ಯಾರು ಸಂಬಂಧಪಟ್ಟ ಇದ್ದವರು ಅವರು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಹೋಟೆಲ್ನವರಿಗೆ ದೊಡ್ಡ ಹೊಡ್ತಾ ಇದೆ. ಇದರಿಂದ ನಡೆಸೋದು ಕಷ್ಟ ಆಗಿದೆ. ಹುಡುಗರದ ಪಗಾರ ಆಗಲಿ, ಬಾಡಿಗೆ ತೆಗೆಯುವುದು, ಕರೆಂಟ್ ಬಿಲ್ ತೆಗೆಯುವುದು ದೊಡ್ಡ ಕಷ್ಟ ಆಗಿದೆ. ಆಲ್ರೆಡಿ 15 ದಿವಸ ಹಿಂದೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ಅನುಕೂಲವಾಗಿ ಕಟ್ಟಿಗೆ ಅದು ಇದು ಎಲ್ಲ ಮಾಡ್ಕೊಂಡು ಇಷ್ಟು ದಿವಸ ನಡೆಸ್ಕೊಂಡು ಬಂದಿದ್ದೀವಿ. ಇದು 1ನೇ ತಾರೀಕಿಂದ ಒಂದು ಅಂಡಿಗೆ 1,000 ರೂಪಾಯಿ ಅಂತ ಹೇಳಿದರೆ, ಒಂದೊಂದು ಹೋಟ್ಲಾಗ 2 ಅಂಡಿ 3 ಅಂಡಿ ಅಂತ ಹೇಳಿದರೆ ದೊಡ್ಡ ಮಾಡೋಕ್ಕೆ ಆಗೋದಿಲ್ಲ. ಹೋಟೆಲ್ ಉದ್ಯಮ ಮಾಡೋಕ್ಕೆ ಸಾಧ್ಯ ಇಲ್ಲ ರೀತಿ ಆಗಿದೆ. ಅದಕ್ಕೋಸ್ಕರ ನಾವು ವಿನಂತಿ ಮಾಡ್ಕೊಳ್ತೀನಿ ಸರ್ಕಾರಕ್ಕಾಗಲಿ, ಅದು ಯಾರು ಸಂಬಂಧಪಟ್ಟ ಇರ್ತಾರೋ ಅವ್ರ ಕಡೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನಂತ ಹೇಳಿದರೆ ಮ್ಯಾಕ್ಸಿಮಮ್ ಏನಾಗುತ್ತೆ ತಕ್ಷಣವೇ ಏನು ನಿಮ್ಮ ಕಡೆ ಸಹಾಯ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಗ್ರಾಹಕರ ಬಗ್ಗೆನೂ ನಾವು ಇದು ರೇಟ್ ಜಾಸ್ತಿ ಮಾಡಿ ಏನಾಗಿದೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡ್ತಾ ಇದೆ. ಇದರಿಂದ ದಯಮಾಡಿ ಯಾರು ಸಂಬಂಧಪಟ್ಟ ಇದ್ದವರು ಅವರು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಹೋಟೆಲ್ನವರಿಗೆ ದೊಡ್ಡ ಹೊಡ್ತಾ ಇದೆ. ಇದರಿಂದ ನಡೆಸೋದು ಕಷ್ಟ ಆಗಿದೆ. ಗ್ಯಾಸ್ ದುಬಾರಿ ಆಗಿತ್ತು. ನಾವು ಯಾವ್ಯಾವ ನಗರದಲ್ಲಿ ಎಷ್ಟೆಷ್ಟಿತ್ತು ಮುಂಚೆ, ಇವಾಗ ಎಷ್ಟಾಗಿದೆ, ಎಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಮುಂಬೈನಲ್ಲಿ ಮೊದಲಿಗೆ ಇದ್ದಂಥ ದರ 2,031 ರೂಪಾಯಿ, ಆದ್ರೆ ಇವಾಗ ಆಗಿರೋದು 3,024 ರೂಪಾಯಿ, ಸರಿಸುಮಾರು 993 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನು ಚೆನ್ನೈನಲ್ಲೂ ಕೂಡ 993 ರೂಪಾಯಿ ಹೆಚ್ಚಳ ಆಗಿತ್ತು. ಮುಂಚೆ 2,246 ರೂಪಾಯಿ ಅಷ್ಟೇ ಇತ್ತು, ಆದ್ರೆ ಇದೀಗ 3,237 ರೂಪಾಯಿ ಆಗಿದೆ. ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನೋಡಿದ್ರೆ 991 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಹಿಂದೆ ಇದ್ದಂತಹ ದರ 2,162 ರೂಪಾಯಿ, ಆದ್ರೆ ಇವಾಗ 3,153 ರೂಪಾಯಿ ಆಗಿದೆ. ಎಲ್ಲಿಂದ ಎಲ್ಲಿಗೆ ಎಷ್ಟು ಹೆಚ್ಚಳ ಆಗಿರುವಂಥದ್ದು, ಏನ್ ಮಾಡಬೇಕು? ವಾಣಿಜ್ಯ ಗ್ಯಾಸ್ ಅನ್ನ ಬಳಸ್ತಾ ಇದ್ದಂತಹ ಮಾಲೀಕರ ಪರಿಸ್ಥಿತಿ ಏನಾಗ್ಬೇಡ. ಇಷ್ಟು ದಿನ ಕೇವಲ ಹೋಟೆಲ್ ಮಾಲೀಕರು ಗ್ಯಾಸ್ ಅಭಾವ ಅಂತ ಒದ್ದಾಡ್ತಾ ಇದ್ರು, ಆದ್ರೆ ಇದೀಗ ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ದೆಹಲಿಯಲ್ಲಿ 2,078.50 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು, 993 ರೂಪಾಯಿ. ಸದ್ಯದ ದರವನ್ನ ನೋಡಿದ್ರೆ ನಾವು 3,071.50 ರೂಪಾಯಿ. ಕೋಲ್ಕತ್ತಾದಲ್ಲಿ 2,208 ರೂಪಾಯಿ, 994 ರೂಪಾಯಿ ಹೆಚ್ಚಳ ಆಗಿದೆ. ಸದ್ಯದ ದರ ನೋಡಿದ್ರೆ 3,202 ರೂಪಾಯಿ ಇರುವಂಥದ್ದು. ಇಷ್ಟರ ಮಟ್ಟಿಗೆ ದರ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಜನಸಾಮಾನ್ಯರು ಎಲ್ಲಿಗೆ ಹೋಗಬೇಕು? ಅವರ ಪರಿಸ್ಥಿತಿ ಬಿಡ್ರಿ. ಇಷ್ಟು ದಿನ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇತ್ತು, ಆ ಯುದ್ಧದಿಂದ ಗ್ಯಾಸ್ ಸಿಗ್ತಾ ಇಲ್ಲ, ಪರದಾಟವನ್ನ ನಡೆಸ್ತಾ ಇದ್ರು. ಸಿಗ್ತಾ ಇದ್ದಂತಹ ದರಕ್ಕಿಂತ ಹೆಚ್ಚಿನ ದರವನ್ನ ಕೊಟ್ಟು ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ಹೇಗೋ ಅಡ್ಗೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಅಫಿಷಿಯಲಿ ಕೇಂದ್ರ ಸರ್ಕಾರ ದರವನ್ನ ಘೋಷಣೆ ಮಾಡಿರುವಂತದ್ದು, ಹೆಚ್ಚಳವನ್ನ ಮಾಡಿದೆ. ಈ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿ ರಘು ದೊಡ್ಡೇರಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಸಾಮಾಜಿಕ ಹೋರಾಟಗಾರರಾಗಿ ಸತೀಶ್ KN ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಜೊತೆ ಗೃಹಿಣಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಾವತಿ ಅಂತ ಅವರ ಹೆಸರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ನಾನು ಮಾತನಾಡ್ತಾ ಹೋಗ್ತೀನಿ. ನಾನು ನೇರವಾಗಿ ಕಾಂಗ್ರೆಸ್ ವಕ್ತಾರರ ಹತ್ರ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಈ ಒಂದು ಎಲೆಕ್ಷನ್ ಅನ್ನೋದೇನಿತ್ತು, ಆ ಎಲೆಕ್ಷನ್ ವೇಟ್ ಮಾಡ್ತಾ ಇತ್ತಾ ಕೇಂದ್ರ ಸರ್ಕಾರ ಅಂತ? ಯಾಕಂತಂದ್ರೆ ಮುಗೀತಿದಂಗೆ ಈ ರೀತಿಯಾಗಿ ದರ ಏರಿಕೆ ಮಾಡಿರೋದು, ಅದು ಕೂಡ ಏಕಾಏಕಿಯಾಗಿ. ಹೋಟೆಲ್ ಮಾಲೀಕರು ಎಲ್ಲಿ ಹೋಗ್ಬೇಕು? ರೆಸ್ಟೋರೆಂಟ್ ಮಾಲೀಕರು ಎಲ್ಲಿ ಹೋಗ್ಬೇಕು? ಏನ್ ಮಾಡ್ಬೇಕು? ಏನೇ ಹೇಳ್ತೀರಾ ಸರ್? ನೋಡಿ, ಕೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಜನರ ಮೇಲೆ ಬರೆಯನ್ನು ಎಳೆದಿದೆ. ಸರಿಸುಮಾರು 140 ಕೋಟಿ ಜನರಿದ್ದಾರೆ. 140 ಕೋಟಿನಲ್ಲಿ ಸರಿಸುಮಾರು 80% ಜನರ ಜೇಬಿಗೆ ಕತ್ತರಿ ಹಾಕಿ ಜನರ ಜೀವನವನ್ನು ನರಕಕ್ಕೆ ತಳ್ಳಿರ್ತಕ್ಕಂಥ ಕೇಂದ್ರ ಸರ್ಕಾರ ನಾಟಕವನ್ನು ಆಡ್ತಾ ಇತ್ತು. ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಚುನಾವಣಾ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡೋದಿಲ್ಲ, ಚುನಾವಣೆ ಮುಗಿದ ನೆಕ್ಸ್ಟ್ ಡೇ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂತ ಹೇಳಿ ಕೇಂದ್ರ ಸಚಿವರು ಎಲ್ಲರೂ ರಾಹುಲ್ ಗಾಂಧಿ ಅವ್ರನ್ನ ಮುಗಿಬಿದ್ದು ಹೇಳ್ತಾ ಇದ್ರು, ಇಲ್ಲ ನಾವು ಮಾಡಲ್ಲ ಅಂತ ಹೇಳಿ. ಅವರ ನಾಟಕ ಇವತ್ತು ಹೊರಗಡೆ ಬಿದ್ದಿದೆ. ಅಂದ್ರೆ ಒಂದು ಕಾಲದಲ್ಲಿ 430 ರೂಪಾಯಿಗೆ ಸಿಗ್ತಿದ್ದಂಥ ಗ್ಯಾಸ್ ಇವತ್ತು 1,000 ಚಿಲ್ಲರೆಗೆ ಹೋಗಿದೆ. ಮತ್ತೆ ಕಮರ್ಷಿಯಲ್
ಏನು ಬಡ ಜನರು ಹೋಗಿ ಒಂದು ಹೋಟೆಲ್ನಲ್ಲಿ ತಿಂಡಿ ತಿನ್ನೋಕ್ಕಾಗಲ್ಲ ಅಂತಂದರೆ ಕೈ ಸುಡ್ತಕ್ಕಂಥ ಜೇಬ್ ಸುಡೋದಲ್ಲ, ಈಗ ಕೈ ಸುಡ್ತಾ ಇದೆ. ಇಷ್ಟು ದಿನವರೆಗೂ BJP ಸರ್ಕಾರ ಜನರ ಜೇಬನ್ನು ಸುಡ್ತಾ ಇತ್ತು, ಹೆಣ್ಮಕ್ಳುಗಳ ಏನು ಅಡುಗೆ ಮನೆಗೆ ಹೋದಾಗ ಕೈ ಸುಡ್ತಾ ಇತ್ತು. ಈಗ ಜನರ ಜೀವನವನ್ನೇ ಸುಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸರಿ ಸುಮಾರು ಇವತ್ತು ಇವರು ಏನು ಬೆಲೆ ಏರಿಕೆಯಿಂದ ಒಂದು ಜಸ್ಟ್ ಚುನಾವಣೆಗೆ ಮೊದಲು ಅವ್ರು ಏನು ಹೇಳ್ತಾ ಇದ್ರು, ಇಲ್ಲ ಗ್ಯಾಸ್ ಎಲ್ಲ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ರು. ನೀವು ನಾಳೆದ ಲಾಸ್ಟ್ ಟೈಮ್ ಡಿಬೇಟಲ್ಲಿ ಕೂಡ ಇದೇ ಚರ್ಚೆ ಮಾಡ್ತಾ ಇದ್ವಿ. ಅವ್ರು ಹೇಳಿದ್ರು, ಅವರು ಏನು ಮಾನ್ಯ ಕೇಂದ್ರ ಸಚಿವರು ಹೇಳ್ತಾ ಇದ್ರು, ನಮಗೆ ಸಫಿಷಿಯೆಂಟ್ ಸ್ಟಾಕ್ ಇದೆ ಗ್ಯಾಸ್, ಏನು ಸಮಸ್ಯೆ ಇಲ್ಲ ಅಂತೇಳಿ. ಹಾಗಿದ್ರೂ ಕೂಡ ಏನು ಗ್ಯಾಸ್ ಸಿಗದಿರೋ ಹಲವಾರು ಜನ ಹೋಟೆಲ್ಗಳು ಮುಚ್ಚಿದ್ದನ್ನು ನೋಡಿದ್ದಾರೆ. ಸರಿ ಸುಮಾರು 5.5 ಕೋಟಿ ಜನರು ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರಿ ಸುಮಾರು 2 ರಿಂದ 3 ಕೋಟಿ ಏನು ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಅವರ ಕೆಲಸ ಇವತ್ತು ಕುತ್ತಿಗೆ ಬಂದಿದೆ. ಅದೇ ರೀತಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಮತ್ತು ಅಫಿಲಿಯೇಟೆಡ್ ಇಂಡಸ್ಟ್ರಿಯಿಂದ ಸರಿ ಸುಮಾರು 10 ರಿಂದ 11 ಕೋಟಿ ಜನರು ಇವತ್ತು ಈ ಉದ್ಯಮವನ್ನು ನಂಬಿಕೊಂಡಿದ್ದಾರೆ. ಗ್ಯಾಸು, ಪೆಟ್ರೋಲು, ಡೀಸೆಲ್ ಅನ್ನು ಒಪ್ಕೊಂಡು ಹೋಟೆಲ್ ಮತ್ತು ಹೋಟೆಲ್ ಅಲೈಡ್ ಸರ್ವಿಸಸ್ ಇಂದ ಕೆಲಸ ಮಾಡ್ತಾ ಇದ್ದಾರೆ. ಇವರು ಅಷ್ಟು ಜನರ ಜೀವನವನ್ನು ನರಕ ತಳ್ಳಿದ್ದಾರೆ. ಆ ಸೈಡ್ ಬಿಡಿ, ನೀವು ಒಂದ್ಸರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವೈಫಲ್ಯದಿಂದ ಗ್ಯಾಸ್ ತರಕ್ಕಾಗಲಿಲ್ಲ, ಇನ್ನೊಂದು ಕಡೆ ಒಂದು ಕಾರಣದಾಗ ಹೇಳ್ತಾ ಇದ್ರಿ. ಈಗ ನೀವು ಚುನಾವಣೆ ಮುಗಿದ ನಂತರ ಮಾಡ್ತಾ ಇದ್ದೀರಲ್ಲ, ಯಾವ ಕಾರಣ ಸ್ವಾಮಿ? ಯಾಕೆ ನಿಮಗೆ 43 ರೂಪಾಯಿ 50 ರೂಪಾಯಿಗೆ ಪೆಟ್ರೋಲ್ ಸಿಕ್ಕಿದ್ರು ಕೂಡ ನೀವು ಯಾಕೆ ಈಗಲೂ 100 ರೂಪಾಯಿಗೆ ಮಾರ್ತಾ ಇದ್ದೀರಿ? ನೀವು 400 ರೂಪಾಯಿ 450 ರೂಪಾಯಿಗೆ ಸಿಕ್ಕಿದ್ರು ಕೂಡ 1000 ರೂಪಾಯಿಗೆ ಯಾಕೆ ಮಾಡ್ತಾ ಇದ್ರಿ? ಇದು ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಹಪಾಪಿತನ. ಕೇಂದ್ರ ಸರ್ಕಾರ ಬಡ ಜನರ ಮೇಲೆ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ. ಈ ದಬ್ಬಾಳಿಕೆಯನ್ನು ನಿಲ್ಲಿಸೋರ್ಗು ಎಲ್ಲಿ ನಿಲ್ಸ್ತಾರೆ? ಅವ್ರು ನಿಲ್ಸೋದಿಲ್ಲ. ಇಲ್ಲಿವರೆಗೂ ಹೇಳ್ತಾ ಇದ್ರು ನಾವು ಜನರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದು ಸ್ಲೋಗನ್ ಅನ್ನ ಅಥವಾ ಯಾವ್ದಾದ್ರು ಒಂದು ಯೋಜನೆಯನ್ನು ನೀವು ಕಾರ್ಯಗತ ಮಾಡಿದ್ದೀರಾ? ಇಲ್ಲ. ಸೊ ಮಾನ್ಯ ನರೇಂದ್ರ ಮೋದಿ ಅವರೇ, ಜನರಿಗೆ ಬೆಂಕಿ ಹಚ್ಚೋದು ಒಂದೇ ಬಾಕಿ. ನೀವು ಈ ಬಿಸಿಯಿಂದ ಏನು ಅವ್ರು ಎಷ್ಟು ದಿನ ತಡ್ಕೊಳಕ್ಕಾಗ್ತದೆ ಬಿಸಿಯನ್ನ? ಬೆಲೆ ಏರಿಕೆ ಬಿಸಿ ಆಯಿತು, ಈಗ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಇದು ಊಟದ ಬೆಲೆ ಜಾಸ್ತಿ ಆಗ್ತಾ ಇದೆ, ಅಗತ್ಯ ವಸ್ತುಗಳು ಎಲ್ಲ ಬೆಲೆಗಳು ಡಬಲ್ ಆಗಿದ್ದಾವೆ. ಅದನ್ನ ನಾವು ಕೈ ಸುಡ್ತೀವಿ ಅಂತ ಹೇಳ್ತೀವಲ್ಲ, ಈ ಜನರು ಸುಟ್ಟೋಗೋ ಹಂತಕ್ಕೆ ಬಂದಿದ್ದಾರೆ. ಅದೊಂದು ಬಾಡಿ ಒಂದು ಟೆಂಪರೇಚರ್ನ ಕಂಟ್ರೋಲ್ ಮಾಡ್ಕೊಳ್ತದೆ. ಆದರೆ ಇವತ್ತಿನ ಇವರ ಬೆಲೆ ಏರಿಕೆಯಿಂದ ದೇಶದ ನಾಗರಿಕರು ಸುಟ್ಟು ಹೋಗುವ ಪರಿಸ್ಥಿತಿಗೆ ಬಂದಿದ್ದಾರೆ. ದಯವಿಟ್ಟು ನಾನು ಆಗ್ರಹ ಮಾಡೋದು, ಬೆಲೆ ಏರಿಕೆಯನ್ನು ನೀವು GST ವ್ಯಾಪ್ತಿಗೆ ತರ್ತೀವಿ ಅಂತ ಹೇಳಿದ್ರಿ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರೇ ನೀವೇ ಹೇಳಿದ್ರಿ, ಚುನಾವಣೆಗೆ ಮೊದಲು ಹೇಳಿದ್ರಿ, ನೀವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರಿ, ಚುನಾವಣೆಗೆ ಮೊದಲು ಹೇಳಿದ್ರಿ ನಾವು GST ವ್ಯಾಪ್ತಿಗೆ ತರ್ತೀವಿ ಅಂತ. GST ವ್ಯಾಪ್ತಿಗೆ ತರಕ್ಕೆ ನಿಮ್ಗೆ ಸ್ಟಾಪ್ ಮಾಡಿರೋ ಯಾರು? ಇಡೀ ದೇಶದಲ್ಲಿ 21 ರಾಜ್ಯಗಳ ಅಧಿಕಾರದಲ್ಲಿ ಇದ್ದೀವಿ ಅಂತ ನೀವೇ ಹೊಗಳ್ಕೊಳ್ತೀರಾ, ನೀವೇ ಬೆಂತಟ್ಕೊಳ್ತೀರಾ. ಆದರೂ ನಿಮಗೆ ತರೋದಕ್ಕೆ ನಿಮಗೆ ಮೆಜಾರಿಟಿ ಇದ್ರೂ ತರೋಕ್ಕಾಗ್ತಿಲ್ಲ ಅಂದರೆ ಕೇವಲ ಜನರನ್ನು ಮೋಸ ಮಾಡ್ತಾ ಇದ್ದಾರೆ, ಜನರಿಗೆ ದ್ರೋಹ ಬಗೆತಿದ್ದಾರೆ. ಸರಿ ಸುಮಾರು 10 ಲಕ್ಷ ಕೋಟಿ ಕಳೆದ 10 ವರ್ಷದಲ್ಲಿ 10 ಲಕ್ಷ ಕೋಟಿಯನ್ನು ಏನು ನಮ್ಮ ಪೆಟ್ರೋಲು, ಡೀಸೆಲು, ಗ್ಯಾಸ್ ಮೇಲೆ ಸೆಸ್ಸನ್ನು ಹಾಕಿ ಏನು ಕೊಳ್ಳೆ ಹೊಡೆದಿದ್ದಾರೆ. ಆ ಕೊಳ್ಳೆ ಹೊಡೆಯೋದನ್ನು ವಾಪಸ್ ಜನರಿಗೆ ಕೊಟ್ಟು ಅಟ್ಲೀಸ್ಟ್ ಜನರ ಜೀವನ ಬದುಕಿ ಅಂತ ನಾನು ಆಗ್ರಹ ಮಾಡ್ತೇನೆ. ಎಸ್ ಸರ್, ರಘು ದೊಡ್ಡೇರಿ ಅವರೇ, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ನಾನು ನೇರವಾಗಿ ಸಾಮಾಜಿಕ ಹೋರಾಟಗಾರರಾದಂಥ ಸತೀಶ್ KN ಅವ್ರ ಹತ್ರ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಇವತ್ತು ಕಾರ್ಮಿಕರ ದಿನಾಚರಣೆ, ಶ್ರಮಜೀವಿಗಳು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತಾರೆ. ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ, ಯಾವ ಸರ್ಕಾರದಿಂದಾದ್ರೂ ಆಗ್ಲಿ ಏನೋ ಒಂದು ಬರುತ್ತೆ, ಏನೋ ಒಂದು ಖುಷಿ ವಿಚಾರ ಅಥವಾ ಸಿಹಿ ಸುದ್ದಿ ಏನಾದ್ರೂ ಕೊಡ್ತಾರೆ ಅಂತ. ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರೋದೇನು? ಖಾರವನ್ನ ತಿನ್ನಿಸ್ತಾ ಇದೆ ಶ್ರಮಜೀವಿಗಳಿಗೆ. ಏನ್ ಹೇಳ್ತೀರಾ ಸರ್? ಈ ರಾಜಕೀಯ ಮಾಡೋರು ಇದಾರಲ್ಲ, ಈ ದೇಶದಲ್ಲಿ ಅವ್ರು ಯಾರು ಕೂಡ ಕಷ್ಟಪಟ್ಟು ಹಣವನ್ನ ಸಂಪಾದನೆ ಮಾಡಿ ಜೀವನ ಸಂಸಾರ ಸಾಕೋರಲ್ಲ. ಇವತ್ತು ನಮ್ಮಂತ ಮಧ್ಯಮ ವರ್ಗದ ವ್ಯಕ್ತಿಗಳು ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಆ ಹಣದ ಮೌಲ್ಯಕ್ಕೆ ತಕ್ಕನಾದ ಸಂಸಾರವನ್ನ ಸಾಕ್ತಿವಿ. ಇವ್ರುಗಳೆಲ್ಲ ಸಾಗದೆ ಯಾವ್ದ್ರಲ್ಲಿ ಅಂದ್ರೆ ನಾವು ಕಟ್ಟುವಂತಹ ತೆರಿಗೆ ಹಣದಲ್ಲಿ. ಹಾಗಾಗಿ ಈ ದೇಶದ ರಾಜಕಾರಣಿಗಳಿಗೆ ಎಲ್ಲಿವರೆಗೂ ಹಣದ ಮೌಲ್ಯ ಗೊತ್ತಾಗಲ್ಲ, ಅಲ್ಲಿವರೆಗೂ ಬಡತನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಒಂದು ಶ್ರಮ ಅರ್ಥ ಆಗಲ್ಲ. ಏಕೆಂದ್ರೆ ಇವತ್ತು ಮೇ ಡೇ ಕಾರ್ಮಿಕರ ದಿನಾಚರಣೆಯನ್ನ ಎಲ್ಲಾ ಅಪಕ್ಷಗಳು ಕೂಡ ಆಚರಣೆಯನ್ನ ಮಾಡ್ತಾರೆ. ನಿಮಗೆ ಯಾವ ನೈತಿಕತೆ ಇದೆ? ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ನಾವು ಕಟ್ಟುವಂತಹ ತೆರಿಗೆ ಹಣವನ್ನ ತಿರುಗಿಸಿ ಅಭಿವೃದ್ಧಿಯ ಮುಖಾಂತರವಾಗಿ ನಮಗ್ ಕೊಡಬೇಕಾದಂತಹ ರಾಜಕೀಯಗಳು ತಮ್ಮ ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಇವತ್ತು ಈಗ ಬೆಂಗಳೂರು ಅಂತ ಒಂದು ಮಹಾನಗರದಲ್ಲಿ ಇವತ್ತು ಕೋಟ್ಯಾಂತರ ಜನ ಒಳಗ್ ಬರ್ತಾರೆ ಮತ್ತು ಹೊರ ಹೋಗ್ತಾ ಇರ್ತಾರೆ. ಇಲ್ಲಿ ಒಂದು ಬಂದು ಹೋಗುವಂತವ್ರನ್ನೇ ಲೆಕ್ಕ ಹಾಕೊಳ್ಳೋಣ. ಇಲ್ಲೇ ಇರ್ತಕ್ಕಂಥವ್ರು ಫ್ಯಾಮಿಲಿ ಇರುತ್ತೆ, ಮನೇಲಿ ಊಟ ಮಾಡ್ಕೊಳ್ತಾರೆ. ಬಂದು ಹೋಗುತ್ತಲ್ವಾ, ಪ್ರವಾಸೋದ್ಯಮಕ್ಕೆ ಬಂದು ಹೋಗುತ್ತಲ್ವಾ, ಇವ್ರುಗಳಿಗೆಲ್ಲ ಏನ್ ಮಾಡ್ತೀರಾ ನೀವಾಗಾದ್ರೆ? ಊಟದ ವ್ಯವಸ್ಥೆಗೆ ಏನೋ ಒಂದು ಯೋಜನೆ ಹಾಕೊಂಡು ಬಂದಿರ್ತಾರೆ ಬೆಂಗಳೂರು ನಗರಕ್ಕೆ. ನಾವು ಇಷ್ಟರಲ್ಲಿ ನಾವೊಂದು ಸಿಟಿನ ಡೆವಲಪ್ ನೋಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ನೀವೊಂದು ಕಾಫಿ ಟೀಗೆ ಯೋಗ್ಯತೆ ಇಲ್ಲದೆ 50 ರೂಪಾಯಿ ಒಂದು ಕಾಫಿ ಟೀ ಮಾರ ಲೆವೆಲ್ಗೆ ತಗೊಂಡ್ ಬಂದು ನಿಲ್ಸಿದೀರಾ ಅಂದ್ರೆ ಹೋಗ್ಲಿ ಆಯ್ತು. ಇವತ್ತು ಇಷ್ಟು ದರನ್ನ ಏರಿಕೆ ಮಾಡಿದಿರಲ್ವಾ, ಇವತ್ತು ಬೇಕಾಗಿರ್ತಕ್ಕಂಥ ಅಷ್ಟೂ ಸಿಲಿಂಡರ್ಗಳನ್ನ ನಿಮಗೆ ಕೂಡ ಯೋಗ್ಯತೆ ಇದೆಯಾ? ನಿಮ್ಮ ಎರಡೂ ಸರ್ಕಾರಗಳಿಗೂ
ಯಾಕೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹೇಳುತ್ತೆ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ. ಹಾಗಾದ್ರೆ GST ಏನು ಕಲೆಕ್ಟ್ ಮಾಡ್ತೀರಾ? ಬಿಟ್ಬಿಡಿ ಕೇಂದ್ರ ಸರ್ಕಾರಕ್ಕೇನೆ. ಅವರು ಅಂತೂ ಮುಂಡಾ ಮೋಚ್ಕೊಂಡು ಆಗೋಯ್ತು. ಇಡೀ ದೇಶನ ಕೊಳ್ಳೆನ ಹೊಡಿತಾ ಇದ್ದಾರೆ. ಯಾರೇನು ಈ ದೇಶನ ಉದ್ಧಾರ ಮಾಡಿಲ್ಲ. ಸ್ವತಂತ್ರ ಭಾರತದಿಂದ ಇಲ್ಲಿವರೆಗೂ ಕೂಡ ನಾವು ಕಟ್ಟಿದ ತೆರಿಗೆ ಹಣದಲ್ಲೇ ಸರ್ಕಾರಗಳು ನಡೀತಾ ಇದೆಯೋ ವಿನ ರಾಜಕಾರಣಿಗಳು ₹1 ತೆರಿಗೆ ಕಟ್ಟಿ ಈ ದೇಶ ನಡೆದಿಲ್ಲ. ಇವ್ರಿಗೆ ಐಷಾರಾಮಿ ಜೀವನವನ್ನ ಕೊಡ್ತಾ ಇರತಕ್ಕಂಥದ್ದು ಮಧ್ಯಮ ವರ್ಗ, ಕೆಳ ಹಂತದ ವರ್ಗ, ಶ್ರೀಮಂತರು ಅಲ್ಲ. ಶ್ರೀಮಂತರುಗಳು ಮಧ್ಯಮ ವರ್ಗದ ರಕ್ತವನ್ನ ಹೀರಿ ಶ್ರೀಮಂತಿಕೆಯನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಎಸ್ ಸತೀಶ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ನಾನು ಹೇಮಾವತಿ ಮ್ಯಾಮ್ ಹತ್ರ ಡೈರೆಕ್ಟ್ ಆಗಿ ಹೋಗ್ತೀನಿ. ಸರ್, ಮೇಡಮ್, ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಏರಿಕೆ ಆಗಿದೆ. ಗೃಹ ಬಳಕೆಗೆ ಜಾಸ್ತಿ ದೂರ ಬೇಕಾಗಿಲ್ಲ, ಏಕಾಏಕಿ ಅದನ್ನು ಕೂಡ ಜಾಸ್ತಿ ಮಾಡಬಹುದು. ಅವಾಗ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿರುತ್ತೆ? ಏನ್ ಹೇಳ್ತೀರಾ ನೀವು ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ? ಕೇಂದ್ರ ಸರ್ಕಾರದವ್ರು ಮಾಡಿರೋದು ತಪ್ಪು. ಈಗ ಗ್ಯಾಸು ಇಷ್ಟೊಂದು ಜಾಸ್ತಿ ಮಾಡಿದ್ದಾರೆ, ರೇಟು ₹993 ಎಕ್ಸ್ಟ್ರಾ ಮಾಡಿದ್ದಾರೆ ಹೋಟ್ಲದು. ಮುಂಚೆ ನಾವು ಹೋದಾಗ ₹40 ಕೊಟ್ಟು ತಿಂತಾ ಇದ್ದು, ಇವತ್ತು ₹80 ಕೊಟ್ಟು ತಿನ್ಬೇಕು. ಬಡವರು ಬಗ್ಗರು ಎಲ್ಲಿ ಹೋಗ್ತಾರೆ ತಿನ್ನೋದಕ್ಕೆ? ನಾಳೆ ಸಹ ಮನೆದು ಜಾಸ್ತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ ಮೇಡಮ್? ಇವಾಗ ಬಡವ್ರ ಬಗ್ಗರೆಲ್ಲ ಏನು ಮಾಡ್ತಾರೆ? ಅನಾಥಾಶ್ರಮದವ್ರು ಏನು ಮಾಡ್ತಾರೆ? ವಯಸ್ಸಾದವರೆಲ್ಲ ಏನು ಮಾಡ್ತಾರೆ? ಹೊರಗಡೆಯಿಂದ ಬಂದು ಕೂಲಿ ಮಾಡ್ಕೊಂಡು ತಿನ್ನೋರು ಏನು ಮಾಡ್ತಾರೆ? ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇವು ನಾವು ಬುಕ್ ಮಾಡಿದ್ರು 15 ದಿವಸದ ಮೇಲೆ ಸಿಗುತ್ತೆ ಗ್ಯಾಸ್, ಗೃಹ ಬಳಕೆಯ ಸಿಲಿಂಡರ್ಗಳು. ಇದನ್ನ ಆದಷ್ಟು ಬೇಗ ಇವರು ಕಡಿಮೆ ಮಾಡ್ಬೇಕು. ಕೇಂದ್ರ ಸರ್ಕಾರದವರು ಬೆಲೆ ಕಡಿಮೆ ಮಾಡ್ಬೇಕು ಮೇಡಮ್. ಎಸ್ ಅಮ್ಮ, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಇವಾಗ ತಾನೇ ಜಾಯಿನ್ ಆಗ್ತಾ ಇರುವಂತಹ ಬಿಜೆಪಿ ವಕ್ತಾರರಾದಂತ ಉತ್ಕರ್ಷ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಧ್ವನಿ ಕೇಳಿಸ್ತಾ ಇದೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಬಹಳ ಜೋರಾಗಿ ಕೇಳಿಸ್ತಿದೆ. ಓಕೆ. ಇವಾಗ ಕೇಂದ್ರ ಸರ್ಕಾರ ಏಕಾಏಕಿ ಚುನಾವಣೆ ಮುಗಿತಿದಂಗೆ ಈ ನಿರ್ಧಾರ ಯಾಕೆ? ನನ್ನ ಪ್ರಶ್ನೆ ನೇರ. ಕ್ಷಮೆ ಇರ್ಲಿ, ನನ್ ಸ್ವಲ್ಪ ವಿಡಿಯೋ ಯಾಕೋ ಬ್ಲರ್ ಇದೆ. ಬಟ್ ಒಂದೇನಂದ್ರೆ ನಾನು ಕೇಳಿಸ್ಕೊತಾ ಇದ್ದೆ, ನೀವು ಡಿಲೀಟ್ ಮಾಡ್ತಾ ಇದ್ದಿದ್ದು ನೋಡಿ. ಒಂದ್ ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರ ಇವತ್ತೇನು ಬೆಲೆ ಏರಿಕೆ ಮಾಡಿದೆ ಅದು ಕಮರ್ಷಿಯಲ್ ಸಿಲಿಂಡರ್ಸ್ ಮೇಲೆ, ಡೊಮೆಸ್ಟಿಕ್ ಸಿಲಿಂಡರ್ಸ್ ಮೇಲೆ ಅಲ್ಲ. ಮನೆ ಬಳಕೆಗೆ ಉಪಯೋಗಿಸ್ಕೊಳ್ತಕ್ಕಂಥ ಸಿಲಿಂಡರ್ಗಳ ಮೇಲೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿಲ್ಲ. ಆಮೇಲೆ ಇವತ್ ನಡೀತಾ ಇರ್ತಕ್ಕಂಥ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಅನೇಕ ರೀತಿಯ ಏರುಪೇರುಗಳನ್ನ ಇಡೀ ಜಗತ್ತು ನೋಡ್ತಾ ಇದೆ. ಅಂತ ಕಷ್ಟದ ಸಂದರ್ಭದಲ್ಲಿ ಕೂಡ ಮನೆಗಳಿಗೆ ಯಾವ ರೀತಿ LPG ತಲುಪಿತು, ಆ ಕಷ್ಟದ ಸಂದರ್ಭವನ್ನು ಯಾವ ರೀತಿ ಎದುರಿಸ್ತಾರ ನಾವೆಲ್ಲ ಕೂಡ ನೋಡಿದೀವಿ. ಮೋದಿ ಅವರು ಎಷ್ಟು ಅಚ್ಚುಕಟ್ಟಾಗಿ ಅದನ್ನ ನಿಭಾಯಿಸಿದ್ರು ಅನ್ನೋದು. ಮೂರನೇದು ಏನು ಅಂತಂದ್ರೆ, ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ಬೇಕೇನು ಅಂತಂದ್ರೆ, ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆ ಜಾಸ್ತಿ ಮಾಡಿಲ್ಲ. ಇಟ್ ಹಸ್ ಬೀನ್ ಮೇಂಟೈನ್ ದ ವೆರಿ ಸೇಮ್. ನೀವ್ 2013 ತಗೊಳ್ಳಿ, ಇದೇ ವೀರಪ್ಪ ಮೊಯ್ಲಿ ಅವ್ರು ಹೇಳ್ತಾರೆ ಪೆಟ್ರೋಲ್ ಬಂಕ್ ಮುಚ್ಚಿಬಿಡ್ತೀವಿ ಯಾಕಂದ್ರೆ ನಮ್ಮ ಹತ್ರ ಪೆಟ್ರೋಲ್ ಸಫಿಶಿಯಂಟ್ ಸ್ಟಾಕ್ ಇಲ್ಲ ಅಂತ. 2012-13 ಸರ್ಕಾರ ಇದ್ದಾಗ 1500-1600 ಇತ್ತು ಸಿಲಿಂಡರ್ ಬೆಲೆ. ಈ ರೀತಿ ಅನೇಕ ಸಮಸ್ಯೆಗಳಿತ್ತು. ಇವತ್ತು ನಾವು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಓನ್ಲಿ ಕಮರ್ಷಿಯಲ್ ಸಿಲಿಂಡರ್ಸ್ ಮೇಲೆ, ವೇರ್ ದ ಹೋಟೆಲ್ ಪೀಪಲ್ ಕ್ಯಾನ್ ಬೇರ್ ಇಟ್. ಮುಂದಿನ ದಿನಗಳಲ್ಲಿ ನೋಡ್ಬೇಕು, ಕೇಂದ್ರ ಸರ್ಕಾರ ಅದನ್ನ ಡಿಸ್ಕಷನ್ ಮಾಡಿ ಯಾವ ಕಮ್ಮಿ ಮಾಡ್ಬೇಕಾ, ಅದನ್ನ ಸ್ಟೆಬಿಲಿಟಿ ಅದನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ. ಆಮೇಲೆ ಈಗ ನಾನು ಕಾಂಗ್ರೆಸ್ ವಕ್ತಾರರು ಮಾತಾಡೋದು ಕೇಳ್ತಾ ಇದ್ದೆ, ಆಮೇಲೆ ಸಾಮಾಜಿಕ ಅವ್ರ ಯಾರೋ ಕಾರ್ಯಕರ್ತರು ಮಾತಾಡೋದು ಕೇಳ್ತಾ ಇದ್ದೆ. ಯಾವ ರಾಜಕಾರಣಿಗಳೇನೋ ದೇಶವನ್ನು ಉದ್ಧರಿಸಿಲ್ಲ ಅಂತ. ಹಾಗಾದ್ರೆ ಬನ್ನಿ, ರಾಜಕೀಯಕ್ಕೆ ಬನ್ನಿ ಸರ್, ಚುನಾವಣೆ ತಗೊಂಬರ ಮಾಡಿ ಖಂಡಿತವಾಗ್ಲು. ನೋಡಿ, ಒಂದ್ ಬಹಳ ಸ್ಪಷ್ಟಪಡಿಸ್ತೀನಿ. ಒಂದು ಯುದ್ಧದ ಸಂದರ್ಭದಲ್ಲಿ ಇಡೀ ಜಗತ್ ಯುದ್ಧ ಒದ್ದಾಡ್ತಾ ಇದ್ರೆ, ಅಂತ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ನಾವು LPG ಸಿಲಿಂಡರ್ ಪೂರೈಕೆ ಮಾಡುವಂತ ಕೆಲಸ ಮಾಡಿದೀವಿ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾವು ಅನೇಕ ಚರ್ಚೆಗಳಲ್ಲಿ ಭಾಗಿಯಾಗಿದ್ದೀವಲ್ವಾ. KH ಮುನಿಯಪ್ಪ ಅವರು ಕಳ್ಳೆಪುರಿ ತಿಂತಾ ಇದ್ದೇನ್ರಿ, 300 ಸಿಲಿಂಡರ್ ಬ್ಲಾಕ್ ಅಲ್ಲಿ ಸೀಸ್ ಮಾಡಿದಾಗ ವೈ ಡಿಡ್ ಯು ಕಾಲ್ ದ ಆಫೀಸರ್? ಏನು ಕಾಲ್ ಮಾಡಿದ್ರು? ಕಳ್ಳೆಪುರಿ ತಿಂತಾ ಇದ್ರ KH ಮುನಿಯಪ್ಪ ಕಾಂಗ್ರೆಸ್ ಅವರು ಮಾಡಿ ಅವ್ರನ್ನ. ಹಂಗಂದ್ರೆ ಏನು ಕೈ ಜೋಡಿಸಿದಾರ ಕಾಂಗ್ರೆಸ್ ಅವರು ಬ್ಲಾಕ್ ಮಾರ್ಕೆಟ್ ಮಾಡೋರ್ ಜೊತೆ? ಪ್ರಶ್ನೆ ಮಾಡ್ಬೇಕು. ಸಾಮಾಜಿಕ ಹೋರಾಟಗಾರರು, ಗೃಹಲಿಗಳು ಏನು ಪ್ರಶ್ನೆ ಮಾಡ್ಬೇಕು, ಯಾಕೆ ಮಾಡ್ತೀವಿ ನೀವು ಅಂತ. ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಸ್ಟಾಕ್ ನಮ್ಮ ಹತ್ರ ಸಫಿಶಿಯಂಟ್ ಆಗಿದೆ ಅಂತ ನಾನ್ ಹೇಳಿದ್ದಲ್ಲ, ಇದೇ KH ಮುನಿಯಪ್ಪ ಸದನದಲ್ಲಿ ಹೇಳಿದ್ರು. ಏನ್ ಕಾಂಗ್ರೆಸ್ ವಕ್ತಾರರು ಏನ್ ಮಾಡ್ತಾ ಇದಾರೆ? ನಿದ್ದೆ ಮಾಡ್ತಾ ಇದಾರ ಕಾಂಗ್ರೆಸ್ ಅವರು? ಮಾತಾಡ್ಬೇಕಾಗ್ತದೆ. ಅದು ಬಿಟ್ಬಿಟ್ಟು ದೇಶ ಉದ್ಧಾರ ಮಾಡಿಲ್ಲ, ಆಗ್ ಮಾಡಿಲ್ಲ ಅಂತದಲ್ಲ. ಎಸ್ ಉತ್ಕರ್ಷ ಸರ್, ಇವಾಗ ತಾನೇ ನೀವು ಮಾತನಾಡ್ತಾ ಇರ್ಬೇಕಾದ್ರೆ ಒಂದು ನೋಟ್ ಮಾಡಿದ್ರಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ
ನಮ್ಮ ಭಾರತ ಎಷ್ಟು ಚೆನ್ನಾಗಿ ತೆಗೆದುಕೊಂಡು ಬಂತು, ಜೊತೆಯಲ್ಲಿ ಆ ಒಂದು ಹಾರ್ಮೋನ್ ಜಲಸಂಧಿ ಏನಿತ್ತು ಆ ಜಲಸಂಧಿಯಿಂದ ತೈಲವನ್ನೇನೋ ತರಿಸ್ಕೊಂಡ್ರಿ. ಆದ್ರೆ ಇದೀಗ ಅದೇ ಒಂದು ಮೇನ್ ರೀಸನ್ ಅನ್ನಾಗಿ ಇಟ್ಕೊಂಡು ಜನ ಬೇಕಿದ್ರೆ ದರ ಏರಿಕೆ ಮಾಡಿದ್ರು ಕೂಡ ನಮ್ಮನ್ನು ಒಪ್ಕೊಂಡ್ಬಿಡುತ್ತಾರೆ ಅನ್ನುವಂತ ಲೆಕ್ಕಾಚಾರಕ್ಕೆ ಏನಾದ್ರೂ ಇಳಿದ್ಬಿಟ್ಟು ಈ ರೀತಿಯಾಗಿ ಏಕಾಏಕಿ ದರ ಏರಿಕೆ ಮಾಡಿದಂತದ್ದ ಅರ್ಥ ಮಾಡ್ಕೊಳ್ಳಿ. ಒಂದು ಎಕಾನಮಿ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಅಫೇರ್ಸ್, ಅದು ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಲ್ಲ. ಆಯಾ ಕಾಲಘಟ್ಟದ ಸ್ಥಿತಿಗತಿಗಳನ್ನ ನಾವು ದುಡ್ಡು ತಗೊಂಡು ಮಾಡ್ಬೇಕಾಗ್ತದೆ. ಯುದ್ಧದ ಅಷ್ಟು ಕಷ್ಟ ಇದ್ದಾಗ ₹1 ಬೆಲೆ ಏರಿಕೆ ಆಗಿಲ್ಲ ರೀ. ಪೆಟ್ರೋಲ್ ಡೀಸೆಲ್ ಎಷ್ಟಿದೆ ಬೇರೆ ದೇಶಗಳಲ್ಲಿ, ಅಮೆರಿಕ, ಆಸ್ಟ್ರೇಲಿಯಾ ಪಡೆದಾಡ್ತಾ ಇದಾರೆ ಜನ. ಅಂತ ನಮ್ ದೇಶದಲ್ಲಿ ಎಲ್ಲಾ ರೀತಿಯ ಸವಲತ್ತುಗಳು ಸಿಗ್ತಾ ಇದೆಯಲ್ವಾ? ಇದೇ ವೀರಪ್ಪನ್ 2013 ಪೆಟ್ರೋಲ್ ಅಂತ ಹೇಳಿದ್ರಲ್ಲ, ಇದೇ ಮನಮೋಹನ್ ಸಿಂಗ್ ಅವರು ನಮ್ಮ ಹತ್ರ ಪೆಟ್ರೋಲ್ ಸ್ಟಾಕ್ ಪ್ರಧಾನ ಮಂತ್ರಿ ಕೊಟ್ರಲ್ವಾ? ಇದೇ ಜಯರಾಮ್ ರಮೇಶ್, ಇದೇ ಮಣಿಶಂಕರ್ ಅಯ್ಯರ್ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ರು, ಇದೇ ಚಿದಂಬರಂ ಏನ್ ಸ್ಟೇಟ್ಮೆಂಟ್ ಕೊಟ್ರು? ಏನು ರೀತಿ ಮಾತಾಡ್ತಿರೋದು ಹೇಗಿದೆ ಅಂತಂದ್ರೆ, ಏನೋ ದೇಶದಲ್ಲಿ ಒಂದು ಎಮರ್ಜೆನ್ಸಿ ಆಗ್ಬಿಟ್ಟಿದೆ ಅನ್ನೋ ರೀತಿ ಮಾತಾಡ್ತೀರಿ. ಡೊಮೆಸ್ಟಿಕ್ ಸಿಲಿಂಡರ್ಸ್ ಮೇಲೆ ರೈಸ್ ಮಾಡಿದ್ವಾ? ಮನೆಗಳಿಗೆ ಏನಾದ್ರು ಸಮಸ್ಯೆ ಆಗ್ತಿದ್ಯಾ? ಹೇಳ್ತಾ ಇರೋದು ಇಲ್ಲಿ ಗೃಹಿಣಿಯವರು ಕೂತಿದ್ರು, ಹೇಮಾವತಿ ಮೇಡಮ್ ಅಂತ ಅವ್ರ ಹೆಸರು. ಒಂದ್ ನಿಮಿಷ ಉತ್ಕರ್ಷ ಸರ್, 1 ಸೆಕೆಂಡ್ ಇರಿ. ಇಲ್ಲಿ ನೋಡಿ, ಗೃಹಿಣಿಯವರು ಒಬ್ರು ಕೂತಿದ್ದಾರೆ, ಹೇಮಾವತಿ ಅವರು ಅಂತ. ಅವ್ರು ಹೇಳ್ತಿದ್ದಾರೆ, ಕೇಂದ್ರ ಸರ್ಕಾರ ಇದೀಗ ವಾಣಿಜ್ಯ ಬಳಕೆಯ ಸಿಲಿಂಡರ್ ಗಳನ್ನೇನೋ ದರವನ್ನ ಏರಿಕೆ ಮಾಡಿದೆ, ಅದು ಜಾಸ್ತಿ ದಿನ ಬೇಕಾಗಿಲ್ಲ ಮೇಡಮ್ ನಮ್ಗೆ ಬರೋದಕ್ಕೆ. ಗೃಹ ಬಳಕೆಯ ದರವನ್ನ ಏನಾದ್ರೂ ಏರಿಕೆ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಿದ್ದಾರೆ. ಅವ್ರು ಕೇಳ್ತಾ ಇರೋ ಪ್ರಶ್ನೆ, ಮಾಡಿಲ್ಲ ಮಾಡಿದ್ರೆ ಅಂತ ಕೇಳ್ತಾ ಇರೋಂಥದ್ದು. ಪ್ರೈಮ್ ಮಿನಿಸ್ಟರ್ ಇಸ್ ಮೆಚ್ಯೂರ್. ರಾಹುಲ್ ಗಾಂಧಿ ಅಲ್ಲ ಮೋದಿ ಅವರು. ಮೋದಿ ಇಸ್ ನಾಟ್ ರಾಹುಲ್ ಗಾಂಧಿ, ಮೋದಿ ಇಸ್ ಮೋದಿ. ಆಮೇಲೆ ನಾನು ಹೇಮಾವತಿ ಮೇಡಮ್ ಅವ್ರು ಮಾತಾಡಕ್ ಕೇಳ್ತಾ ಇದ್ದೆ, 15 ದಿವಸಕ್ಕೆ ಒಂದ್ ಸಿಗ್ತೀನಿ ಅಂತ. ಮುಂಚೆ ಕೂಡ 15 ದಿವಸಕ್ಕೆ ಒಂದ್ಸತಿನೇ ಸಿಗ್ತಾ ಇದ್ದಿದ್ದು. ನಮ್ಮನೆಗೂ 15 ದಿವಸಕ್ಕೆ ಒಂದ್ಸತಿನೇ ಸಿಲಿಂಡರ್ ಬರ್ತಾ ಇದೆ, ಈಗಲೂ ಅಟ್ಟೆ ಬರ್ತಿದೆ. ಏನ್ ಸಮಸ್ಯೆ ಆಗಿದೆ? ಉತ್ಕರ್ಷ ಸರ್, ಒಂದೇ ಒಂದ್ ನಿಮಿಷ. ಹೇಮಾವತಿ ಮೇಡಮ್ ನಿಮ್ಗೇನೋ ಪ್ರಶ್ನೆ ಕೇಳೋದಕ್ಕೆ ಹೋಗ್ತಿದ್ದಾರೆ, ಮೇಡಮ್ ಹೇಳಿ. ಇಲ್ಲ ಸರ್, ಹೇಳಿರೋದಕ್ಕೆ ನಮ್ಗೆ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು ಬೇರೆ ಏನಿಲ್ಲ. ಎಲ್ಲಾರ್ಗು ಸಮಸ್ಯೆ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಸರ್. ನನಗೆ ಆಗಿದೆ, ನಾನು ಬುಕ್ ಮಾಡಿ 20 ದಿವಸಕ್ಕೆ ಬಂದಿದೆ ಸರ್ ಸಿಲಿಂಡ್ರು. 3,500 ಕೊಟ್ಟು ಸಿಲಿಂಡರ್ ತಗೊಂಡಿದೀವಿ, ಮನೆ ಸಿಲಿಂಡರ್ನೇ, ಬೇರೆ ಏನಿಲ್ಲ. ಯಾರ್ಗೆ ಹೇಳೋಣ ಈ ಮಾತು? ಇಲ್ಲ, ನನಗ್ ಬಹಳ ಖುಷಿ ಇದೆ ನೋಡಿ. ನಾವು ಅಡುಗೆ ಮಾಡ್ಲೇಬೇಕು, ಮಕ್ಳಿಗೆ ಹಾಕ್ಲೇಬೇಕು. ಹಾ, 1,000 ರೂಪಾಯಿ ಇರೋ ಸಿಲಿಂಡ್ರು 3,500 ರೂಪಾಯಿ ಕೊಟ್ಟು ತಗೊಂಡಿದೀವಿ. ಯಾರ್ಗೆ ಹೇಳೋಣ ಸರ್? ಇವಾಗ ಮಕ್ಳಿಗೆ ಮಾಡ್ಲೇಬೇಕು, ವಯಸ್ಸಾದವರು, ಕಾಯಿಲೆ ಇರೋರು ಬಂದು ಧ್ವನಿ ಆಗ್ತಾ ಇತ್ತು ಸಮಾಜದಲ್ಲಿ ಅನ್ನೋದೇ ನಮ್ಗೆ ಬಹಳ ಖುಷಿ ಇದೆ. ಈಗ ನಾನ್ ಹೇಳೋಂಥದ್ದು ಗೊತ್ತಾ, ಸಮಾಜದಲ್ಲಿ ಏನಾಗುತ್ತಿದೆ, ಏನೇ ತೊಂದರೆ ಆದ್ರೂ ಅದು ಕೇಂದ್ರ ಸರ್ಕಾರ ಸಮಸ್ಯೆ ಅಂತ. LPG ವಿಚಾರದಲ್ಲಿ ಕೇಂದ್ರ ಸರ್ಕಾರವೇ ಹೊಣೆಗಾರಿಕೆಯನ್ನು ಹೊತ್ಕೋಬೇಕಲ್ವೇ? ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅಂತ ರಾಜ್ಯದ KH ಮುನಿಯಪ್ಪನವರು ಕೂಡ ವಿಧಾನಸಭೆಯಲ್ಲಿ ಹೇಳಿದಾರಲ್ವಾ? ಏನ್ ಹೇಳಿದ್ದಾರೆ? ಏನ್ರಿ ಹೇಳಿದ್ರು? ಅದನ್ನ ನಾವು ಕೇಳ್ತಾ ಇದೀವಲ್ಲ. ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಎಷ್ಟು, ಕಾಂಗ್ರೆಸ್ ಸರ್ಕಾರದ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಎಷ್ಟು ಅಂತ ತಿಳಿಸಿ. ಮತ್ತೆ ಇದೆ ಅಂತ ಒಪ್ಕೊಂಡಿಲ್ವಂತೆ. ನಿಮ್ಮ ಧ್ವನಿ ನಮ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾನು ನೇರವಾಗಿ ಕಾಂಗ್ರೆಸ್ ವಕ್ತಾರರ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸರ್, UPA ಕಾಲದಲ್ಲೂ ಕೂಡ ಇದೇ ರೀತಿಯಾಗಿ ಬೆಲೆ ಏರಿಕೆ ಆಗಿತ್ತು. ಆ ಸಂದರ್ಭದಲ್ಲಿ ಜಾಗತಿಕವಾಗಿ ಅಥವಾ ಆ ಒಂದು ರೀಸನ್ ಗಳನ್ನ ನೀವು ಕೊಟ್ಟಿರ್ಲಿಲ್ವಾ ಅಂತ? ನೋಡಿ, ಒಂದು ವಿಚಾರವನ್ನ ಭೂತದ ಬಾಯಲ್ಲಿ ಭಗವದ್ಗೀತೆ ರೀತಿ ನಾವು ಬಿಜೆಪಿ ವಕ್ತಾರ ಮಾತಾಡಬಾರ್ದು, ಎಮ್ಮೆಗೆ ಬರೆ ಎಳೆಯುವಂತ ಕೆಲಸ ಮಾಡಬಾರ್ದು. ಈ ರಾಜ್ಯದ ಪ್ಲೀಸ್, ಈ ದೇಶದ 140 ಕೋಟಿ ಜನರು ಯಾರು ಮೂರ್ಖರಲ್ಲ. ಸೊ ಅವರೇ ನಮ್ಮ ಬಿಜೆಪಿ ವಕ್ತಾರರು ಒಪ್ಕೊಂಡಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ $1,300 ಇತ್ತು ಅಂತ ಹೇಳಿ, $1,300 $140 ಪರ್ ಬ್ಯಾರಲ್ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಅದನ್ನ ಬರೀ $430 ಕೊಡ್ತಿತ್ತು. ನಾವು ಜನಸಾಮಾನ್ಯನ ಮೇಲೆ ಬರೆ ಎಳೆಯಲಿಲ್ಲ. ಅಂದ್ರೆ ಅಂದ್ರೆ ಕೇಂದ್ರ ಸರ್ಕಾರ, ಅಂದಿನ UPA ಸರ್ಕಾರಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು $1,300 ಇದ್ರೂ ಕೂಡ ಅದನ್ನ ನಾವು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ $430 ಕೊಡ್ತಾ ಇದ್ವಿ. ಜನರಿಗೆ ನಾವು ಹೊರೆ ಮಾಡಲಿಲ್ಲ. ಈಗ ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂಥದ್ದೇನು, ಜನರನ್ನ ನೀವು ಹಾಗಾದ್ರೆ ನಾವು 430 ಕೊಟ್ವಲ್ಲ, ನೀವು ಕೊಡಿ, ಸಬ್ಸಿಡಿ ಕೊಡಿ. ಹಾಗಾದ್ರೆ ಯಾಕೆ ಸಬ್ಸಿಡಿ ಕ್ಯಾನ್ಸಲ್ ಮಾಡಿದ್ದೀರಾ? ನಿಮಗೆ ಸುಮ್ಮನೆ ಕೇವಲ ಏನೋ ಜನಗಳು ಮೂರ್ಖರಿದ್ದಾರೆ ಅಂತ ಹೇಳ್ಬಿಟ್ಟು 1,300 ಇತ್ತು ಅಂತ ಯಾರು ನಂಬ್ತಾರೆ? $1,300 ಬಿಲ್ ನನ್ನ ಹತ್ರ ಇದೆ, ನಾನೇ $434 ತೆಗೆದುಕೊಂಡಿದ್ದೇನೆ. ಈಗ $1,100 ಆಗಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಿತ್ತು. ಆಯ್ತು, 54 ಲಕ್ಷ ಕೋಟಿ ಬಡ್ಜೆಟ್ ಮಾಡ್ತಕ್ಕಂಥವ್ರು ಕೊಡೆ ಸಬ್ಸಿಡಿಯನ್ನ 50%. ಈ ದೇಶದ ಜನರ ಕೊಳ್ಳೆ ಹೊಡಿತಾ ಇದ್ದೀರಲ್ಲ, ದುಡ್ಡನ್ನ ಕೊಳ್ಳೆ ಹೊಡಿತಿದ್ರಲ್ಲ, ಆ ಕೊಳ್ಳೆ ಹೊಡೆಯೋದನ್ನು ನಿಲ್ಲಿಸಿ 10 ಲಕ್ಷ ಕೋಟಿ ಹಣವನ್ನ ನೀವು ಕೊಳ್ಳೆ ಹೊಡೆದಿದ್ದೀರಾ, ಅದನ್ನು ವಾಪಸ್ ಕೊಡಿ ಜನರಿಗೆ. ನೀವು
ಇನ್ನೊಂದು ಪೆಟ್ರೋಲ್ ಮತ್ತು ಡೀಸೆಲ್ಗಳು ನಿಜವಾಗ್ಲೂ ಸಿಗ್ತಾ ಇರ್ತಕ್ಕಂಥದ್ದು ಎಷ್ಟು ರೂಪಾಯಿ ಗೊತ್ತಾ? 47 ರೂಪಾಯಿಂದ 46 ರೂಪಾಯಿಗೆ ಸಿಗ್ತದೆ. ಲೆಸ್ ದ್ಯಾನ್ 50 ರುಪೀಸ್ ಸಿಗ್ತಾ ಇದ್ರು ಕೂಡ, ಅಂದ್ರೆ ಎಲ್ಲಾ ಖರ್ಚು ಡೀಸೆಲ್, ಪೆಟ್ರೋಲ್, ಏನು ಡೀಲರ್ ಪ್ರೈಸು, ಟ್ರಾನ್ಸ್ಪೋರ್ಟೇಷನ್ ಪ್ರೈಸು ಪ್ಲಸ್ ಮಾರ್ಜಿನ್ ಎಲ್ಲಾ ಸೇರಿದ್ರು ಕೂಡ ನಿಮಗೆ 45ರಿಂದ 50 ರೂಪಾಯಿ ಸಿಗ್ತಾ ಇದೆ. ಆದ್ರೂ ನೀವು ಯಾಕೆ 100 ರೂಪೀಸ್ಗೆ ಮಾರ್ತಾ ಇದ್ದೀರಿ? ಅಂದ್ರೆ ಜನರನ್ನ ಯಾಕೆ ಸುಲಿಗೆ ಮಾಡ್ತಾ ಇದ್ದೀರಿ? ಜನರನ್ನ ಸುಲಿಗೆ ಮಾಡೋದು ನಿಲ್ಸ್ಬಿಟ್ಟು ನೀವು ಜನರ ದುಡ್ಡನ್ನ ವಾಪಸ್ ಕೊಡಿ, ಕಮ್ಮಿ ಮಾಡಿ. ನೀವು ಕಮ್ಮಿ ಮಾಡ್ಬಿಟ್ಟು ಈಗೇನೋ ಜನರು ಬೆಲೆ ಏರಿಕೆಯಿಂದ ಬೆಂದಿದ್ದಾರೆ, ಸ್ವಲ್ಪನಾದ್ರೂ ಕಮ್ಮಿ ಮಾಡಿ. ಈಗ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಈಗ ಗ್ಯಾಸ್ ಸಿಲಿಂಡರ್ ಯಾರ ವ್ಯಾಪ್ತಿಗೆ ಬರ್ತದೆ? ರಾಜ್ಯ ಸರ್ಕಾರಕ್ಕೆ ಯಾವ್ದಾನ ಬರುತ್ತಾ? ನಾವು ಬುಕ್ ಆನ್ಲೈನ್ ಅಲ್ಲಿ ಏನ್ ಬುಕ್ ಮಾಡ್ತೀವಿ? ಇಂಡಿಯನ್ ಆಯಿಲ್, HP ಅವರ ವೆಬ್ಸೈಟ್ ಇಂದ ಏನ್ ಬರ್ತದೆ ಅವರ ಪೋರ್ಟಲ್ ಇಂದ ಬುಕ್ ಮಾಡ್ತೀವಿ. ಯಾರು ಡೆಲಿವರಿ ಕೊಡ್ತಾರೆ? ಅವರೇ ಡೀಲರ್ಗಳಿದ್ದಾರೆ. ಡೀಲರ್ ನಾನು ಮ್ಯಾನೇಜ್ ಮಾಡೋರು ಕೇಂದ್ರ ಸರ್ಕಾರ. ಗ್ಯಾಸ್ ಏಜೆನ್ಸಿಗಳು ಕೇಂದ್ರ ಸರ್ಕಾರದ್ದು, ಡೀಲರ್ಶಿಪ್ ಕೇಂದ್ರ ಸರ್ಕಾರದ್ದು, ಮ್ಯಾನೇಜ್ ಮಾಡೋದು, ಡೆಲಿವರಿ ಕೊಡೋದು ಅವರೇನೆ, ಬುಕ್ ಮಾಡಿ ಆನ್ಲೈನ್ ಕೊಡೋದು ಅವರೇನೆ, ಎಲ್ಲಾ ಮಾಡೋದು ಅವರೇ. ಆದಾಗ ರಾಜ್ಯ ಸರ್ಕಾರದ ಏನ್ ಪಾತ್ರ ಇದೆ? ಮಾಡ್ತಾರೆ, ನೀವು GST ಮಾತ್ರ ಕಲೆಕ್ಟ್ ಮಾಡ್ಕೊಳ್ತೀರಾ. ರೈಟ್. ಸೊ ನಾನು ಹೇಳ್ತೀನಿ. ಸೊ ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥದ್ದೇನು, ನಿಮ್ಮ ವೈಫಲ್ಯಗಳನ್ನ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಈ ಗೂಬೆ ಕೂರಿಸೋ ಕೆಲಸ ರಾಜ್ಯ ಜನ ನಡೆಯೋದಿಲ್ಲ. ಈಗ GST ಬಗ್ಗೆ ಮಾತಾಡ್ತೀನಿ. ನೋಡಿ, ಈಗ ರಾಜ್ಯ ಸರ್ಕಾರಗಳು ನಡಿಬೇಕು ಅಂತ ಒಂದು ಟ್ಯಾಕ್ಸ್ ಇರಲೇಬೇಕು. ಅದು GST ನಾನೆಲ್ಲ ತೀರ್ಮಾನ, ನಮ್ಮ ರಾಜ್ಯ ಸರ್ಕಾರಗಳು ಹೇಳ್ತೀನಿ. GST ರಾಜ್ಯ ಸರ್ಕಾರ ಎಲ್ಲ ತೀರ್ಮಾನ ಮಾಡಿರೋದು, GST ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾ ಇರ್ತಕ್ಕಂಥದ್ದು. ಕೇಂದ್ರ GST ಕೌನ್ಸಿಲ್ ಅಂತ ಇದೆ. GST ಕೌನ್ಸಿಲ್ ಇಡೀ ದೇಶದ ಎಲ್ಲಾ ರಾಜ್ಯದ ರೆಪ್ರೆಸೆಂಟೇಟಿವ್ ಹೋಗ್ತಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರದ 21 ರಾಜ್ಯದಲ್ಲಿ ಇದ್ದೀರಿ, ಮೆಜಾರಿಟಿ ಇದೆ. ಏನೋ ನೀವು ಕಮ್ಮಿ ಮಾಡಿ, ಹಾಗಾದ್ರೆ GST 0 ಮಾಡಿ, ಪೆಟ್ರೋಲ್ ಡೀಸೆಲ್ ಅಂತ 6 ತಿಂಗಳು ಕಮ್ಮಿ ಮಾಡಿ, 0 ಮಾಡಿ. ನೀವು ರಾಜ್ಯ ಸರ್ಕಾರಗಳಿಗೆ ನಾವು 7 ಲಕ್ಷ ತೆರಿಗೆ ಕಟ್ತೀವಿ ಪ್ರತಿ ವರ್ಷ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ 7 ಲಕ್ಷ ಕೋಟಿ ತೆರಿಗೆ ಹೋಗ್ತಾ ಇದೆ. ಅಂದ್ರೆ ಕೇಂದ್ರ 7 ಲಕ್ಷ ಕೋಟಿ ಹಣವನ್ನ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದೆ. ನಾವು ಬರ್ತಾ ಇರ್ತಕ್ಕಂಥದ್ದು ಎಷ್ಟು? ಕೇವಲ 53,000ದಿಂದ ಒಂದು 60,000 ಕೋಟಿ ಬರ್ತಾ ಇದೆ. ಇನ್ನ 6,30,000 ಕೋಟಿ, 40,000 ಕೋಟಿ ಕೇಂದ್ರ ಸರ್ಕಾರದಲ್ಲಿ ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ ಕೊಡ್ತಾ ಇದೆ. ಕರ್ನಾಟಕದ ಬಡವರ ಬೆವರಿನ ಹನಿಯಿಂದ ಕಟ್ತಕ್ಕಂಥ ತೆರಿಗೆ ಹಣವನ್ನ ಕೇಂದ್ರ ತಗೊಂಡೋಗಿ ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ ಕೊಡ್ತಾ ಇದೆ. ನಿಲ್ಸಿ, ಅದನ್ನ ನಿಲ್ಸ್ಬಿಟ್ಟು ಒಂದು 6 ತಿಂಗಳು GST 0 ಮಾಡಿ ನೀವು ಕೇಂದ್ರ ಸರ್ಕಾರ ಗ್ಯಾಸ್ ಮತ್ತೆ ಪೆಟ್ರೋಲ್ ಮೇಲೆ. ಯಾಕೆ ಮಾಡಕ್ಕಾಗಲ್ವಾ ನೀವು? ರಾಜ್ಯ ಸರ್ಕಾರದ ಎಲ್ಲ ತೆಗೆದುಕೊಂಡು ಇಲ್ಲ, ನಾವು GST ಕ್ಯಾನ್ಸಲ್ ಮಾಡಿ. ನಾವು GST ಬರೋದಕ್ಕಿಂತ ಮೊದಲು ನಮ್ಮ ರಾಜ್ಯ ಸರ್ಕಾರಗಳು ರನ್ ಆಗ್ತಿಲ್ವಾ? ನಮ್ಮ ತೆರಿಗೆನ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತಿದ್ವಿ. ಈಗ ಏನಾಗಿದೆ, ಒಂದು ಲಾಸ್ಟ್ 10 ಸೆಕೆಂಡ್ಸ್, ಮೊದಲು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆರಿಗೆ ಮಾಡ್ತಿದ್ವಿ. ಕೇಂದ್ರ ಸರ್ಕಾರ GST ತಂದ್ಬಿಟ್ಟು BJP ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳನ್ನ ಸಾಕೋದಿಕ್ಕೆ ನಮ್ಮ ಮೇಲೆ GST ಮತ್ತೆ ನಮ್ಮ ಮೇಲೆ ತೆರಿಗೆ ಹಾಕಿ ನಮ್ಮ ದುಡ್ಡನ್ನ ತೆಗೆದುಕೊಂಡೋಗಿ ಬೇರೆ ರಾಜ್ಯಗಳನ್ನ ಸಾಕ್ತಾ ಇದೆ. ದಯವಿಟ್ಟು ನಾವೇ ಸಂಕಷ್ಟದಲ್ಲಿದ್ದೀವಿ, ನಮ್ಮ ದುಡ್ಡನ್ನ ನಮ್ಗೆ ವಾಪಸ್ ಕೊಡಿ. ಎಸ್ ರಘು ಸರ್, ನಾನು ಸಾಮಾಜಿಕ ಹೋರಾಟಗಾರರ ಹತ್ರ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಕೇಂದ್ರ ಸರ್ಕಾರ ಬೆಲೆಯನ್ನೇನೋ ಏರಿಕೆ ಮಾಡ್ತಾ ಇದೆ, ಈ ಕಡೆ ರಾಜ್ಯ ಸರ್ಕಾರನು ಕೆಲವೊಂದಷ್ಟು ರೀತಿಯಾದಂತಹ ಸಬೂಬುಗಳನ್ನ ಅಥವಾ ಅದನ್ನ ಏನೋ ಒಂದು ರೀತಿಯಲ್ಲಿ ವಿರೋಧ ಮಾಡೋದನ್ನ ಮಾಡ್ತಾ ಇದೆ. ಆದ್ರೆ ಜನಸಾಮಾನ್ಯರು ಯಾಕೆ ಈ ಬೆಲೆ ಏರಿಕೆಯನ್ನ ಸಹಿಸ್ಕೊಳ್ತಾ ಇದ್ದಾರೆ, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ. ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ತಾನೇ ಕೇಂದ್ರ ಸರ್ಕಾರ ಏನಾದ್ರೂ ಉತ್ತರ ಕೊಡೋದು. ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಇದೇ ರೀತಿಯಾದಂತಹ ಬೆಲೆ ಏರಿಕೆಯನ್ನ ಮಾಡ್ತಾ ಇರುತ್ತೆ, ಅಥವಾ ರಾಜ್ಯ ಸರ್ಕಾರ ಮುಂದೊಂದು ದಿನ ಯಾವ್ದೋ ಒಂದು ಬೆಲೆ ಏರಿಕೆ ಮಾಡಬಹುದು, ಆ ಚಾನ್ಸಸ್ ಇರುತ್ತಲ್ವಾ. ಜನಸಾಮಾನ್ಯರ ಕುರಿತಾಗಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಈ ದೇಶದಲ್ಲಿ ಒಂದು ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂದ್ರೆ, ರಾಜಕೀಯನ ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವರು ದೇಶನ ಮುನ್ನಡೆಸ್ಕೊಂಡು ಬಂದ್ಬಿಟ್ರು, ಅದೇ ತರ ಜನಗಳು ಕೂಡ ಮಾತಾಡದೇ ಇರೋ ತರ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟವ್ರೆ. ಹೋರಾಟದ ಮನಸ್ಥಿತಿಯನ್ನೇ ತೆಗೆದುಬಿಟ್ಟವ್ರೆ. ಈಗ ಸ್ವತಂತ್ರ ಪೂರ್ವ ಭಾರತದಲ್ಲಿ ಹೋರಾಟವನ್ನ ಮಾಡಬೇಕಾದ್ರೆ ಈ ದೇಶದ ಭೂಮಿ ಮೇಲೆ ನಿಂತ್ಕೊಂಡು ಎಲ್ಲಿ ಬೇಕಾದ್ರೂ ಕೂಡ ನಾವು ಯಾರ ವಿರುದ್ಧ ಬೇಕಾದ್ರೂ ಕೂಡ ಧ್ವನಿ ಎತ್ತಬಹುದಾಗಿತ್ತು. ಆದ್ರೆ ನಮ್ಮ ಹೋರಾಟದ ಹಕ್ಕನ್ನ ಕಿತ್ತು ಎಲ್ಲಿಟ್ಟಿದ್ದಾರೆ ಇವತ್ತು? ನಾವು ಒಂದು ಹೋರಾಟವನ್ನ ಮಾಡ್ತೀವಿ ಅಂದ್ರೂ ಕೂಡ ಇವರಿಗೆ ಲಕ್ಷಾಂತರ ರೂಪಾಯಿ ಫಂಡಿಂಗ್ ಮಾಡಬೇಕು. ನನ್ನ ನೆಲದಲ್ಲಿ, ನನ್ನ ಭೂಮಿಯಲ್ಲಿ ಏನ್ ಸ್ವತಂತ್ರ ನನ್ನ ಭಾರತ ಅಂತ ನಾವ್ ಹೇಳ್ತೀವಿ, ನನ್ನ ಭಾರತದಲ್ಲಿ ನನ್ನ ಸಂವಿಧಾನದ, ನನ್ನ ಕಾನೂನನ್ನ ನನಗೆ ಮೋಸ ಮಾಡ್ತಿರೋರ್ನ ನಾನು ಪ್ರಶ್ನೆ ಮಾಡ್ತೀನಿ ಅಂದ್ರೆ ಲಕ್ಷಾಂತರ ರೂಪಾಯಿ ಕಟ್ಟಿ ಇವ್ರು ಕೊಡುವಂತಹ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮುಖಾಂತರವಾಗಿ ಹೋಗಿ ಹೋರಾಟವನ್ನ ಮಾಡಬೇಕು. ಇವತ್ತು ಇದೇ ಮಾಧ್ಯಮದಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀನಲ್ಲ, ಇದೇ ವಿಚಾರನ ಬಂದು ಇಲ್ಲೇ ಕೆಳಗಡೆ ರೋಡಲ್ಲಿ ನಿಂತ್ಕೊಂಡು ಮಾಡ್ತೀನಿ, ಬಿಡ್ತಾರ ನನ್ನ ಮಾಡೋದಕ್ಕೆ? ಬಿಡಲ್ಲ. ಯಾಕೆ ಬಿಡಲ್ಲ ಅಂದ್ರೆ ವ್ಯವಸ್ಥೆನ ಆ ಮಟ್ಟಕ್ಕೆ ತಗೊಂಡ್ ಬಂದಿಟ್ಟಿದ್ದಾರೆ. ಆಮೇಲೆ ಟಾರ್ಗೆಟ್ ಮಾಡೋದು, ಯಾರಾದ್ರೂ ಈ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಎಂದಾಗ ಆ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಅವರನ್ನ ಹಂತವಾಗಿ ಕಂಟ್ರೋಲ್, ಧ್ವನಿಯನ್ನ ಹಡಗಿಸುವಂತಹ ಕೆಲಸ ಕಾರ್ಯಗಳನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಮಾಡ್ತವೆ. ಹಾಗಾಗಿ ಧ್ವನಿಯನ್ನ ಎತ್ತುವಂತಹ ಶಕ್ತಿಯನ್ನ ಕಳ್ಕೊಂಡಿರ್ತಕ್ಕಂತಹ ನಾಗರಿಕರು ಈ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಹಾಗೆ ಉತ್ಕರ್ಷ ಸರ್ ಅವರು ಪ್ರಶ್ನೆ ಮಾಡ್ತಾ ಇದ್ರು, ಸಾಮಾಜಿಕ ಹೋರಾಟಗಾರರು ಏನೋ ಪ್ರಶ್ನೆ ಕೇಳಿದ್ರು ಅಂತ. ಅವ್ರಿಗೆ ಒಂದು ಹೇಳ್ತೀವಿ, 5 ರಾಜ್ಯಗಳು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಮೋದಿ ಅವ್ರು ಏನ್ ತಗೊಂಡ್ ಬಂದ್ ಸಿಲಿಂಡರ್ ಕೊಡ್ಲಿಲ್ಲ. GST ಅನ್ನ ಕಲೆಕ್ಟ್ ಮಾಡಿದ್ದನ್ನ ಮೇಡಮ್ ಅವ್ರ ಬ್ಯಾಂಕ್ಗೆ ಹೋಗಿ ಬೀಳುತ್ತಲ್ಲಿ, ಕಟ್ಟೋರ್ ನಾವು.
ತಂದು ಕೊಡೋದು ಕಾರ್ಮಿಕರು. ಅದನ್ನ ಮೊದಲು ಅವ್ರು ಅರ್ಥ ಮಾಡ್ಕೋಬೇಕು. ಸುಭದ್ರ ಆಡಳಿತವನ್ನ ಮಾಡಿದೆ ಅಂತ ಅನ್ನೋದೇ ಆದ್ರೆ ಮತ್ತೆ ಯಾಕೆ 5 ಹಡಗುಗಳು ಹಾರ್ಮೋಸ್ ಜಲಸಂಧಿಯಲ್ಲಿ ಸಿಗಾಕೊಂಡಿದ್ದು ಅಂತ ವಿಶ್ವಗುರು ಆಗಿದ್ದು. ವಿಚಾರದ ಬಗ್ಗೆ ಮಾತಾಡೋದು ಬೇಡ. ಯಾಕಂತ ಅಂದ್ರೆ ಹಾರ್ಮೋನ್ ಜಲಸಂಧಿ ಮುಖಾಂತರ ಏನು ನಮ್ಮ ಸರ್ಕಾರ ಅಥವಾ ವಿದೇಶಾಂಗ ನೀತಿ ಕೆಲವೊಂದಷ್ಟು ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತು, ಅದಕ್ಕೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಬಿಕಾಸ್ ಆ ಸಂದರ್ಭದಲ್ಲಿ ಬೇರೆ ರಾಷ್ಟ್ರಗಳಿಗೆ ಹೋಗಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ದೇಶಕ್ಕೆ ಬಂದಿದೆ. ಎಸ್, ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ. ನಾವು ಕೇವಲ ಇಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬಗ್ಗೆ ಅಷ್ಟೇ ಮಾತಾಡೋಣ. ನಾನು ಮೇಡಮ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಮೇಡಮ್, ಎಲ್ಲೋ ಒಂದ್ ಕಡೆ ಕಾರ್ಪೊರೇಟ್ ಶ್ರೀಮಂತ ಕಾರ್ಪೊರೇಟ್ಗಳೇನಿರ್ತಾರೆ ಅವರ ಸಾಲ ಮನ್ನಾ ಮಾಡೋದಕ್ಕಾಗುತ್ತೆ ಸರ್ಕಾರಕ್ಕೆ. ಆದ್ರೆ ಈ ಸಿಲಿಂಡರ್ ಬೆಲೆಗಳೇನಿರುತ್ತೆ ಆ ಬೆಲೆಗಳನ್ನ ಮಾತ್ರ ಏಕಾಏಕಿ ಏರಿಕೆ ಮಾಡುತ್ತೆ. ಇದಕ್ಕೇನ್ ಹೇಳ್ತೀರಾ ನೀವು? ಕೇಂದ್ರ ಸರ್ಕಾರದವ್ರಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ಬಡವ್ರ ಬಗ್ರು ಇದಾಗ್ತಾರೆ, ಊಟಕ್ಕಿಲ್ದಿರ ಅನ್ಯಾಯ ಆಗ್ತಾ ಇದೆ. ದರ್ಗೆನ ಇಳಿಸಿ 993 ರೂಪಾಯಿ ಏರಿಸಿದಿರಲ್ಲ, ಅದನ್ನ ದಯವಿಟ್ಟು ಮನವಿ ಮಾಡ್ಕೊಡ್ತೀನಿ, ಇಳಿಸಿ ಅಂತ ಕೇಳ್ಕೊಂತೀನಿ. ದರ ಇಳಿಸಿ ಅಂತ ಅಷ್ಟೇ ಹೇಳ್ತೀರಾ ಕೇಂದ್ರ ಸರ್ಕಾರಕ್ಕೆ. ಆದ್ರೆ ಪ್ರತಿ ಬಾರಿನೂ ಇದೇ ಇವಾಗ ಆಲ್ರೆಡಿ 3 ಸತಿ ಜಾಸ್ತಿ ಆಗಿರೋದು ಅಮ್ಮ. ನಾವು ಏಪ್ರಿಲ್, ಮಾರ್ಚ್, ಮೇ, ಇದು ಮೇ ತಿಂಗಳು ಮೊದಲನೇ ದಿನ, ಇನ್ನು 1ನೇ ತಾರೀಕು ಕಾರ್ಮಿಕರ ದಿನ. ನಾನು ಆಗ್ಲೇನೆ ಹೇಳ್ದೆ, ಶ್ರಮಜೀವಿಗಳು ಇರ್ತಾರೆ, ನೀವು ಕಷ್ಟಪಡ್ತೀರಾ. ಈ ರೀತಿಯಾದಂತಹ ಪ್ರಾಬ್ಲಮ್ ಆದಾಗ ಎಲ್ಲೋ ಒಂದ್ ಕಡೆ ನೀವು ಪ್ರವಾಸಕ್ಕೆ ಹೋಗ್ತೀರಾ ಯಾವತ್ತೋ ಒಂದು ದಿನ. ಹೋದಂತ ಸಂದರ್ಭದಲ್ಲಿ ಇವಾಗ ಏನೋ 10 ರೂಪಾಯಿ 20 ರೂಪಾಯಿ ಕೊಟ್ಟು ಏನೋ ಒಂದು ತೆಗೆದುಕೊಳ್ತಾ ಇರ್ತೀರಾ, ಕಾಫಿನೇ ಅಂತ ಇಟ್ಕೊಳ್ಳಿ 20 ರೂಪಾಯಿ ಕೊಟ್ಟಿರ್ತೀರಾ. ಆದ್ರೆ ಇದೇ ರೀತಿಯಾದಂತ ಬೆಲೆ ಏರಿಕೆ ಮಾಡಿದ್ರೆ ಏನಾಗ್ಬಿಡ ಪರಿಸ್ಥಿತಿ, 50 ರೂಪಾಯಿ ಕೊಟ್ಟು ಕಾಫಿ ತೆಗೆದುಕೊಳ್ಬೇಕಾಗುತ್ತೆ. ಅಂತ ಪರಿಸ್ಥಿತಿನಲ್ಲಿ ನೀವೇನ್ ಹೇಳ್ತೀರಾ? ಬೆಲೆ ಏರಿಕೆ ಮಾಡಿರೋದ್ರಿಂದ ಹೋಟೆಲ್ಗಳೇನ್ ಸುಮ್ನೆ ಕೂತ್ಕೊಂತಾರ? ಈಗ ಆಲ್ರೆಡಿ ಲಾಸಲ್ಲಿ ನಡೀತಾ ಇದ್ದಾವೆ. ಮಧ್ಯಪ್ರಾಚ್ಯದಲ್ಲಿ ಆದಂತಹ ಯುದ್ಧದ ಪರಿಣಾಮದಿಂದಾಗಿ ಹೋಟೆಲ್ ಮಾಲೀಕರು ಕ್ಲೋಸ್ ಮಾಡಿದ್ರು, ಹೋಟೆಲ್ಗಳನ್ನ ನಡೆಸಕ್ ಆಗ್ತಾ ಇಲ್ಲ ನಮ್ ಕೈಲಿ ಅಂತ. ಇನ್ನೊಂದು ಗಮನಿಸಿದ್ರ ಅಮ್ಮ ನೀವು, ಹೋಟೆಲ್ ಮಾಲೀಕರು ಇನ್ನೊಂದು ಏನ್ ಮಾಡಿದ್ರು ಅಂದ್ರೆ ಬಿಲ್ಲಲ್ಲಿ ಸಪರೇಟ್ ಆಗಿ ಗ್ಯಾಸ್ ಬಿಲ್ ಅಂತ ಕೂಡ ಹಾಕಿದ್ರು. ಇವಾಗ ಬಿಡ್ತಾರಾ ಬೆಲೆ ಏರಿಕೆ ಆದಂತ ಸಂದರ್ಭದಲ್ಲಿ ಹಾಕದಂಗೆ? ಇವಾಗೂ ಹಾಕ್ತಾರೆ. ಏನ್ ಹೇಳ್ತೀರಾ ಅಮ್ಮ ಇದಕ್ಕೆ ನೀವು? ಅವರು ಗ್ಯಾಸ್ ಹೆಚ್ಚಿಗೆ ಮಾಡಿದ್ಮೇಲೆ ಅವರು ಬಿಲ್ ಜಾಸ್ತಿ ಮಾಡೇ ಮಾಡ್ತಾರೆ. ಇವಾಗ 40 ರೂಪಾಯಿ ಇರೋ ಊಟನ 80 ರೂಪಾಯಿ ಮಾಡೇ ಮಾಡ್ತಾರೆ. ಇವಾಗ ಕೂಲಿ ಮಾಡ್ಕೊಂಡ್ ತಿನ್ನೋರು ಏನ್ ತಗೊಂಡ್ ತಿಂತಾರೆ? ಅದಕ್ಕೆ ಮನವಿ ಮಾಡ್ಕೊಂತ ಇದೀವಿ, ಕಡಿಮೆ ಮಾಡ್ಲೇಬೇಕು ಇವರು. ಎಸ್, ರಘು ದೊಡ್ಡೇರಿ ಸರ್ ಹತ್ರ ಹೋಗ್ತೇನೆ. ಸರ್, ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಉಜ್ವಲ್ ಯೋಜನೆ ನಮ್ದು, ನಾವು ತಂದಿದ್ದು ಅನ್ನೋ ರೀತಿನಲ್ಲಿ ಬೊಬ್ಬೆ ಹೊಡ್ಕೊಳ್ಳುತ್ತೆ. ಆದ್ರೆ ಈ ರೀತಿಯಾದಂತ ದರ ಏರಿಕೆ ಮಾಡಿದ್ರೆ ನೀವು ಉಜ್ವಲ್ ಯೋಜನೆ ಅಡಿ ಸಿಲಿಂಡರ್ ಗಳನ್ನ ಸಪ್ಲೈ ಮಾಡಿದ್ರು ಕೂಡ ಏನ್ ಬಂತು ಪ್ರಯೋಜನ ಅನ್ನೋ ರೀತಿನಲ್ಲಿ ಆಗೋಗ್ಬಿಡುತ್ತೆ. ಅಲ್ಲ ನೋಡಿ, ಒಂದು ವಿಚಾರವನ್ನು ದಯವಿಟ್ಟು ಹೇಳ್ತೇನೆ. ಈ ಉಜ್ವಲ ಸ್ಕೀಮ್ ತಂದ್ರಲ್ಲ, ಉಜ್ವಲ ಸ್ಕೀಮು ಮತ್ತೆ ನಮ್ಮ ಬ್ಯಾಂಕ್ ಅಕೌಂಟ್ ಖಾತೆ ಓಪನ್ ಮಾಡೋದು, ಏನು ಅದು ಹೆಸರು ಮರ್ತ್ಬಿಟ್ಟೆ ನಾನು, ಅದು ಬ್ಯಾಂಕ್ ಖಾತೆದು. ಸೊ ಜನ್ಧನ್ ಯೋಜನೆ ಅಂತ ತಂದ್ರು. ಆ ಎರಡೂ ಒಂದು ಫೇಕ್ ಜುಮ್ಲಾ ಸ್ಕೀಮ್. ಅದು ಏನು ಅಂತ ಹೇಳಿದ್ರೆ ನಮ್ದೇ ದುಡ್ಡಂತೆ ನಮ್ಮ ಅಕೌಂಟ್ಗೆ ಏನ್ ಗೊತ್ತಾ, ಅವರು ಅಡಿಷನಲ್ ಬೆನಿಫಿಟ್ ಏನಿಲ್ಲ, ಎಲ್ಲಾರ್ಗು ಅಕೌಂಟ್ ಓಪನ್ ಮಾಡ್ತದಂತೆ. ಅಕೌಂಟ್ ಓಪನ್ ಮಾಡ್ಸಕ್ ಇವ್ರು ಯಾರು? ಅಥವಾ ಇವ್ರು ಹೇಳಿದ್ರು ಮಾತ್ರ ಜನಗಳು ಅಕೌಂಟ್ ಓಪನ್ ಮಾಡಿಸ್ಕೊಳ್ತಾರ? ಸೊ ಈಗ ಅಡಿಗೆ ಮಾಡಬೇಡಿ ಅಂತಂದ್ರೆ ನಾವು ಕೇಳೋದನ್ನ ಮಾಡ್ಕೊಳ್ಳೋದಿಲ್ವಾ? ಅದೇ ರೀತಿ ಏನಿದೆ ನಮ್ಮ ಉಜ್ವಲ ಸ್ಕೀಮ್ ಅನ್ನ ತಂದ್ರು. ಉಜ್ವಲ ಸ್ಕೀಮ್ ಫಸ್ಟ್ ಟೈಮ್ ಮಾತ್ರ ಅದು ರೀಚಾರ್ಜ್ ಆಗಿದ್ದು, ಫಸ್ಟ್ ಟೈಮ್ ಮಾತ್ರ ಬಂದಿದ್ದು. ಸೆಕೆಂಡ್ ಟೈಮು 70% ಅದು ರೀಚಾರ್ಜ್ ಆಗ್ಲಿಲ್ಲ. ಅಂದ್ರೆ 70% ಉಜ್ವಲ ಸ್ಕೀಮಿನ ಬೆನಿಫಿಷರಿ ಯಾರಿದ್ದಾರೆ 70% ಯಾರು ಅದನ್ನ ರೀಚಾರ್ಜ್ ಮಾಡಲಿಲ್ಲ, ರಿನಿವೇ ಮಾಡಲಿಲ್ಲ. ಅಂದ್ರೆ ಅಂತ ಅರ್ಥ, ಉಜ್ವಲ ಸ್ಕೀಮ್ ಒಂದು ಜುಮ್ಲಾ ಸ್ಕೀಮು. ಅವರು ಅದೊಂದು ದುಡ್ಡು ಹೊಡೆಯುವಂತ ಒಂದು ಸ್ಕೀಮ್ ಮಾಡಿದ್ರು. ಅಂದ್ರೆ ದೇಶಾದ್ಯಂತ ಅವರೊಂದು ಏನೋ ಒಂದು ಈ ಗ್ಯಾಸ್ ಕಿಟ್ ಅಂತ ಕೊಡ್ಬೇಕಾಗಿತ್ತಲ್ಲ, ಆ ಗ್ಯಾಸ್ ಕಿಟ್ ಕೊಡೋದಕ್ಕೆ ಒಂದು ಸ್ಕ್ಯಾಮ್, ಅದು ಗ್ಯಾಸ್ ಸ್ಕ್ಯಾಮ್, ಉಜ್ವಲ ಸ್ಕ್ಯಾಮ್. ಅದು ಉಜ್ವಲ ಸ್ಕೀಮ್ ಅಲ್ಲ, ಅದು ಉಜ್ವಲ ಸ್ಕ್ಯಾಮ್. ಆ ಹಣವನ್ನ ಅವ್ರದೇ ಆದಂತ ಒಂದು ಏಜೆನ್ಸಿ ಮುಖಾಂತರ ಎಕ್ಸಿಕ್ಯೂಟ್ ಮಾಡಿ ದುಡ್ಡು ಮಾಡುವಂತ ಒಂದು ಪ್ರಯತ್ನಕ್ಕೋಸ್ಕರ ಮಾಡಿದ್ರೆ ಹೊರತು ಆ ಉಜ್ವಲ ಸ್ಕೀಮ್ ಹಾಗೆ ಒಂದು ವೈಟ್ ಪೇಪರ್ ಕೊಡಿ ನೀವು. ಯಾಕೆ 70% ಜನರು ಯಾಕೆ ಉಜ್ವಲ ಸ್ಕೀಮ್ ಅಲ್ಲಿ ಅದನ್ನ ಫಿಲ್ಲೇ ಮಾಡ್ತಾ ಇಲ್ಲ ಅವರು? ಯಾಕೆ ಅಂತಂದ್ರೆ ಜನರು ಅಷ್ಟೊಂದು ಬೆಲೆ ಏರಿಕೆಯಿಂದ ಬಡ ಜನರು ಅದನ್ನ ರೀಫಿಲ್ ಮಾಡುವಂತ ಸಾಮರ್ಥ್ಯ ಇಲ್ದಿರ ಒಂದು ಇದನ್ನ ಪರ್ಚೇಸಿಂಗ್ ಪವರ್ ಅಂತ ಇತ್ತು. 2004ರಿಂದ 2014 ಪರ್ಚೇಸಿಂಗ್ ಪವರ್ ವಾಸ್ ಮೋರ್ ದೆನ್ 60% ಇತ್ತು. ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ಭಾರತದ ಇರ್ತಕ್ಕಂಥ ಮಧ್ಯಮ ವರ್ಗದವರು ಜಾಸ್ತಿ ಆಗ್ತಾ ಇದ್ರು. ಬಡತನ ರೇಖೆಯಿಂದ ಇದ್ದಂತ ಜನರು ಸರಿಸುಮಾರು 24 ಕೋಟಿ ಜನರು ಬಡತನ ರೇಖೆಯಿಂದ ಮೇಲು ಮಧ್ಯಮ ವರ್ಗಕ್ಕೆ ಬಂದಿದ್ರು. ಅಂದ್ರೆ ಅವರ ಪರ್ಚೇಸಿಂಗ್ ಪವರ್ ಬೇಸಿಸ್ ಮೇಲೆ, ಅವರ ಆದಾಯದ ಆಧಾರದ ಮೇಲೆ ನಾವು ಅವರನ್ನ ದೇ ಆರ್ ಅಬೋವ್ ಪಾವರ್ಟಿ ಲೆವೆಲ್ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆದ್ರೆ ಈ ಕೇಂದ್ರ ಸರ್ಕಾರ 2014 ಬಂದ ನಂತರ ಬಿಲೋ ಪಾವರ್ಟಿ ಲೆವೆಲ್ಗೆ ಕಮ್ಮಿ ಆಗಿದ್ದಾರೆ. ಅಂದ್ರೆ ಏನು ಮಧ್ಯಮ ವರ್ಗದವರು ಇದ್ದವರು ಅವರ ಪರ್ಚೇಸಿಂಗ್ ಪವರ್ ಡಿಕ್ಲೈನ್ ಆಗಿ, ಅಂದ್ರೆ
ಅವರ ಏನು ದುಡಿತಕ್ಕಂಥ 100 ರೂಪಾಯಿ ದುಡಿದ್ರೆ 80 ರೂಪೀಸ್ ಖರ್ಚಾಗ್ತಾ ಇದೆ. ಇನ್ನು 20 ರೂಪೀಸ್ ಅಲ್ಲಿ ಅವ್ರ ಸಂಸಾರ ನಡೆಸೋದು ಹೇಗಿದೆ? ಹಾಗಾಗಿ ಅವರ ಪರ್ಚೇಸಿಂಗ್ ಪವರ್ ಹ್ಯಾಸ್ ಡಿಕ್ಲೈನ್ ಮೋರ್ ದನ್ 90%. ಅಂದ್ರೆ ಮಧ್ಯಮ ವರ್ಗದವರು. ಒಂದ್ ಸೆಕೆಂಡ್, ನಾನು ಮೇಡಮ್ ಹತ್ರ ಈ ಒಂದು ಸಂದರ್ಭದಲ್ಲಿ ನೀವು ಚೆನ್ನಾಗಿ ಹೇಳಿದ್ರಿ. ನಾನು ಮೇಡಮ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಮ್ಯಾಮ್, ಎಲ್ಲೋ ಒಂದ್ ಕಡೆ ಈ ಬೆಲೆ ಏರಿಕೆ ಅನ್ನೋದೇನಿದೆ ಅದು ಬಡ ಅಥವಾ ಮಧ್ಯಮ ವರ್ಗದ ಜನಗಳಿಗೆ ಶಿಕ್ಷಣ, ಆರೋಗ್ಯ ಎರಡಕ್ಕೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿರುತ್ತೆ. ನೀವೇನ್ ಹೇಳ್ತೀರಾ? ಹೌದು ಮೇಡಮ್, ಎಲ್ಲಾರ್ಗೂ ಪರಿಣಾಮ ಬೀಳುತ್ತೆ ಇದು. ಎಲ್ಲಾರ್ಗೂ ಅನ್ಯಾಯ ಆಗುತ್ತೆ. ಓದೋರ್ಗೆ, ಹಾಸ್ಟೆಲ್ ಇರೋರ್ಗೆ, ವಯಸ್ಸಾದವ್ರಿಗೆ, ಹಾಸ್ಪಿಟಲ್ಗಳಿಗೆ ಎಲ್ಲಾರ್ಗೂ ಅನ್ಯಾಯ ಆಗುತ್ತೆ ಮೇಡಮ್ ಇದು. ನಾನು ಇದೇ ಪ್ರಶ್ನೆಯನ್ನ ಸಾಮಾಜಿಕ ಹೋರಾಟಗಾರರ ಹತ್ರನೂ ಕೂಡ ಕೇಳ್ತೀನಿ. ಯಾಕಂತ ಅಂದ್ರೆ ಅವರು ಸಾಮಾಜಿಕ ಹೋರಾಟಗಾರರು. ಈ ಒಂದು ಸಂದರ್ಭದಲ್ಲಿ ಬೆಲೆ ಏರಿಕೆಯಿಂದ ಶಿಕ್ಷಣ ಪಡಿಬೇಕು ಅಂತ ಅಂದ್ರೂ ಕೂಡ ಇದಕ್ಕೆ ಅಂತ ಸಪರೇಟ್ ಆದಂತಹ ಹಣವನ್ನ ಎತ್ತಿಡಬೇಕು, ಜೊತೆಯಲ್ಲಿ ಸಿಲಿಂಡರ್ಗಳಿಗೆ ಸಪರೇಟ್ ಆದಂತಹ ಹಣವನ್ನ ಎತ್ತಿಡಬೇಕು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಹೋದ್ರೆ ಇಷ್ಟೊಂದು ದರ ಏರಿಕೆ ಆದ್ರೆ ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗ್ತಾರೆ. ಎಲ್ಲಿಂದ ದುಡ್ಡು ಹಂಚಬೇಕು, ಏನ್ ಮಾಡ್ಬೇಕು, ಇಂತಿಷ್ಟು ಅಂತ ದುಡ್ಡನ್ನ ತೆಗೆದಿಡ್ತಾ ಇದ್ರು. ಆದ್ರೆ ಇದೀಗ ಏಕಾಏಕಿ 993 ರೂಪಾಯಿ, ಬೆಂಗಳೂರಿನಲ್ಲಿ 991 ರೂಪಾಯಿ. ಏನ್ ಹೇಳ್ತೀರಾ ಸರ್? ಯಾವ ರೀತಿಯಾದಂತ ಪರಿಣಾಮ ಬೀಳ್ಬಹುದು? ಇವತ್ತು ಕಮರ್ಷಿಯಲ್ ಬಂದಿರೋದು ನಾಳೆಗ್ ಮನೆಗ್ ಬರಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ. ರಸ್ತೆಗೆ ಬಂದಿದೆ ಭೂತ, ಮನೆ ಬಾಕ್ಲಿಗೆ ಬಂದೇ ಬರುತ್ತೆ, ಮನೆಗಳಿಗೂ ಕೂಡ ಹೊಡೆತ ಕೊಟ್ಟೆ ಕೊಡುತ್ತೆ. ನನ್ನ ಅನಿಸಿಕೆ ಹೇಳೋದೇನಂದ್ರೆ ಹಳ್ಳಿಗಳಲ್ಲಿ ಏನೋ ಒಂದ್ ಜೀವನ ಮಾಡ್ಬಿಡ್ಬೋದು. ಈಗ ಹಳ್ಳಿಯಲ್ಲಿ ಸೌದೆ ತಗೊಂಡ್ ಬಂದು ನೆಮ್ಮದಿಯಾಗಿ ಊಟ ಮಾಡ್ತಿದ್ದವ್ರಿಗೆ ಇವರೇ ಮನೆ ಬಾಕ್ಲಿಗೆ ಹೋಗಿ ಗ್ಯಾಸ್ ಕೊಟ್ರು. ಫ್ರೀ ಆಗಿ ಕೊಡ್ತೀವಿ ಅಂತ ನಾನ್ ಕಾಣಂಗೆ ಸಬ್ಸಿಡಿ ಬರ್ತಾ ಇತ್ತು. ಕೋಟ್ಯಾಂತರ ರೂಪಾಯಿ. ಇವತ್ತು ಕೇವಲ ನಂದು ಒಬ್ಬನ್ ಮಾತ್ರ ಲೆಕ್ಕ ಹಾಕೋಬಾರ್ದು, ಇಡೀ ದೇಶದಲ್ಲಿ ಕೋಟ್ಯಾಂತರ ಜನದ ಸಬ್ಸಿಡಿ ಹಣ ಎಲ್ಲಿ ಹೋಗ್ತಾ ಇದೆ? ಯಾರು ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಜೊತೆಗೆ ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಜನಜೀವನವನ್ನ ಸುಸ್ಥಿರಗೊಳಿಸಬೇಕಾದ ಸರ್ಕಾರಗಳು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದಾವೆ. ಯಾವುದೇ ಕುಟುಂಬಗಳಲ್ಲೂ ಕೂಡ ಇವತ್ತು ನೆಮ್ಮದಿಯಾದ ಜೀವನ ಇಲ್ಲ. ಶಿಕ್ಷಣ ಆಗಬಹುದು, ಮಕ್ಕಳು ಕೂಡ ಸ್ಟ್ರೆಸ್ ಅಲ್ಲೇ ಇದ್ದಾರೆ. ದುಡಿದು ತನ್ನುವಂತಹ ಗಂಡ ಹೆಂಡತಿಯೂ ಕೂಡ ಸ್ಟ್ರೆಸ್ ಅಲ್ಲಿದ್ದಾರೆ. ನೆಮ್ಮದಿಯನ್ನ ಸಂಪೂರ್ಣವಾಗಿ ತಳ್ಳಿಬಿಟ್ಟಿದ್ದಾರೆ. ಇದೇ ವಿಚಾರಗಳು ಮುಂದಿನ ದಿನಗಳಲ್ಲೂ ಕೂಡ ಏರಿಕೆಯ ದಾರಿಯನ್ನ ಹಿಡಿದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬೆಂಗಳೂರನ್ನ ಖಾಲಿ ಮಾಡೋದ್ರಲ್ಲ. ಸತೀಶ್ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಈ ಬೆಲೆ ಏರಿಕೆಯ ಬಿಸಿ ಅಥವಾ ಬರೆ ಏನಿದೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಇದ್ರ ಬಗ್ಗೆ ನೋಡಿ, ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ವಿ. ಸಿಲಿಂಡರ್ಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹೋಟೆಲ್ ಮಾಲೀಕರ ಗತಿ ಏನು? ಅದನ್ನ ಹೊರತುಪಡಿಸಿ ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಅವರ ಗತಿ ಏನಾಗಬೇಕು? ಎಲ್ಲೋ ರೋಡ್ ಸೈಡ್ ಅಲ್ಲಿ ಒಂದು ಹೋಟೆಲ್ ಹಾಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಅವರು ಕೂಡ ವಾಣಿಜ್ಯ ಸಿಲಿಂಡರ್ ಅನ್ನ ತೆಗೆದುಕೊಳ್ಬೇಕು. ಗೃಹ ಬಳಕೆಯ ಸಿಲಿಂಡರ್ ಅನ್ನ ತೆಗೆದುಕೊಂಡು ಬಂದು ಅಡಿಗೆ ಮಾಡೋದಿಕ್ಕಾಗಲ್ಲ. ಇಲ್ಲ ಅಂತ ಅಂದ್ರೆ ರಾಜ್ಯ ಸರ್ಕಾರ ಹೋಗುತ್ತೆ, ಇದು ನೀವು ಕಾಳಸಂತೆಯಲ್ಲಿ ತಂದಿರುವಂತದ್ದು, ಮನೆ ಬಳಕೆಯ ಸಿಲಿಂಡರ್ ಅನ್ನ ನೀವು ಬಳಸುವಂತಿಲ್ಲ, ಆ ರೀತಿಯಾಗಿ ಪ್ರಶ್ನೆಯನ್ನ ಮಾಡುತ್ತೆ. ಬೀದಿ ಬದಿ ವ್ಯಾಪಾರಸ್ಥರ ಸ್ಥಿತಿ ಏನಾಗ್ಬೇಡ, ಅವ್ರು ಎಲ್ಲಿಗೆ ಹೋಗ್ಬೇಕು? ಈ ಪ್ರಶ್ನೆಯನ್ನ ನಾನು ಸಾಮಾಜಿಕ ಹೋರಾಟಗಾರರ ಹತ್ರ ಕೇಳ್ತೀನಿ. ಈಗ ಫುಟ್ಪಾತ್ಗಳಲ್ಲೂ ಕೂಡ ಹಲವಾರು ಉದ್ಯಮಗಳನ್ನ ಆರಂಭ ಮಾಡಿದ್ದಾರೆ. ಇಲ್ಲೇನು ಕಡಿಮೆ ಇಲ್ಲ. ಬೆಂಗಳೂರು ನಗರಕ್ಕೆ ಲೆಕ್ಕ ಹಾಕೊಂಡ್ರೆ ನೀವು ಕಮರ್ಷಿಯಲ್ ಆಗಿ ಹೋಟೆಲ್ ಉದ್ಯಮಗಳು ಎಷ್ಟು ನಡೀತಾ ಇದೆಯೋ ಅಷ್ಟೇ ಫುಟ್ಪಾತ್ಗಳಲ್ಲೂ ಕೂಡ. ಯಾಕೆಂದ್ರೆ ಮಧ್ಯಮ ವರ್ಗಕ್ಕೆ ಒಂದು ಅನ್ನದಾತ ಅಂತ ಇದ್ರೆ ಅದು ಫುಟ್ಪಾತ್ ಮಾಡ್ತಕ್ಕಂತಹ ಉದ್ಯಮ ಅಂತ ಅನ್ಕೊಳ್ಳೋಣ. ಇವತ್ತು ಅವರು ಎಲ್ಲೋ ಮನೆ ಸಿಲಿಂಡರ್ಗಳನ್ನೋ ಕಮರ್ಷಿಯಲ್ನೋ ಎಲ್ಲೋ ಒಂದನ್ನ ಬಳಕೆ ಮಾಡ್ಕೊಂಡು ಮಾಡ್ತಿದ್ರು. ಈಗ ಈ ದರ ಏರಿಕೆ ಆಗಿರೋದನ್ನ ನೋಡಿದ್ರೆ ಅವರು ಕೂಡ ಸಂಪೂರ್ಣವಾಗಿ ಮುಚ್ಚಾಕೊಂಡು ಊರ್ ಬಿಡೋ ಸಾಧ್ಯತೆಗಳೇ ಜಾಸ್ತಿ ಇರೋದು. ಯಾಕೆಂದ್ರೆ ನೀವು ಏನೇ ವಸ್ತುಗಳನ್ನ ತಂದ್ರೂ ಕೂಡ ಅದನ್ನ ಬೇಯಿಸೋದಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಗ್ಯಾಸ್. ಈಗ ಸೌದೆಯನ್ನ ತಂದು ಮಾಡ್ತೀವಿ ಅಂತ ಹಲವಾರು ಹೋಟೆಲ್ನ ಉದ್ಯಮಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲಿದೆ ಜಾಗ? ಇವತ್ತು ಅಷ್ಟೊಂದು ಸೌದೆಯನ್ನ ತರೋದಕ್ಕೆ ನಮ್ಮಲ್ಲಿ ಕಾಡುಗಳೇ ಕಡಿಮೆ ಆಗಿರುವಾಗ ನಿಮ್ಗೆ ಅಷ್ಟೊಂದು ಸೌದೆಯನ್ನ ತಂದು ಅಡಿಗೆ ಮಾಡುವಷ್ಟು ಸಮಯ ಮತ್ತೆ ಜಾಗ ಎರಡಕ್ಕೂ ಕೂಡ ಅವಶ್ಯಕತೆ ಇಲ್ಲ. ಮತ್ತೆ ತಮ್ಗೀಗ ಗೊತ್ತಿರುವ ಹಾಗೆ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂತೆ ಹಲವಾರು ಎಕ್ವಿಪ್ಮೆಂಟ್ ಗಳನ್ನ ಖರೀದಿ ಮಾಡಿದ್ದಾರೆ. ಆದ್ರೂ ಕೂಡ ಎಲೆಕ್ಟ್ರಿಕ್ ಇವತ್ತು ಸದ್ಯಕ್ಕೆ ಅಂತ ಅನ್ಬಹುದು. ಬಟ್ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ಕೂಡ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಇವಾಗ ಕೇಂದ್ರ ಸರ್ಕಾರವೇ ಹಲವಾರು ಇವಿಗೆ ಸಂಬಂಧಪಟ್ಟ ವಾಹನಗಳನ್ನ ರಸ್ತೆಗೆ ತಂದು ಬಿಡ್ತಾ ಇರೋದ್ರಿಂದ ಅದರ ಉತ್ಪಾದನೆಗಳು ಕೂಡ ಯಾವ ರೀತಿಯಾಗಿ ದೇಶ ಮುಂದೆ ನಡೆಸ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗುತ್ತೆ.
ಈ ಕಮರ್ಷಿಯಲ್ ಗ್ಯಾಸು ಅನ್ನೋದು ಏನಿದೆ ಇದು ಮಧ್ಯಮ ವರ್ಗದಲ್ಲಿ ದುಡಿದು ತಿನ್ನುವಂತವ್ರು ಮಧ್ಯಾಹ್ನ ನಾವೇನೋ ಹೋಟೆಲ್ ಊಟ ಮಾಡ್ಕೊಂಡು ದುಡಿಮೆ ಮಾಡ್ತೀವಿ ಇನ್ನವ್ರಿಗೆ ಇವತ್ತು ಬೆಂಗಳೂರಿನ ಆದಾಯ 15,000 to 20,000 ರೂಪಾಯಿ ಇದೆ. ಅದ್ರಲ್ಲಿ ನಾವು ಪ್ರತಿದಿನ ಮಧ್ಯಾಹ್ನ ನಾವು ಊಟಕ್ಕೇನೆ 100 ರೂಪಾಯಿ 120 ರೂಪಾಯಿ ಖರ್ಚು ಮಾಡ್ಬಿಡ್ತೀವಿ ಅಂದ್ರೆ ಬೆಂಗಳೂರಿನಲ್ಲಂತೂ ಜೀವನ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಈ ದರ ಏರಿಕೆಯ ಬಗ್ಗೆ ಎರಡೂ ಸರ್ಕಾರಗಳು, ಕೇಂದ್ರವೇ ಆಗ್ಬಹುದು ರಾಜ್ಯವೇ ಆಗಬಹುದು, ಯಾಕೆಂದ್ರೆ ಇಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಇದನ್ನ ನನ್ನ ಹೊಣೆಗಾರಿಕೆ ಇಲ್ಲ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು, ಕೇಂದ್ರ ಸರ್ಕಾರ ನಾವೆಲ್ಲ ಸ್ಟಾಕ್ ಅನ್ನ ಕಳಿಸ್ಕೊಟ್ಟಿದೀವಿ, ರಾಜ್ಯ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಅದನ್ನ ಸಪ್ಲೈ ಮಾಡಿಲ್ಲ ಅಂತ ಹೇಳಿ ಅವ್ರು ತಪ್ಪಿಸ್ಕೊಳ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಬರೋದೇ ಇಲ್ಲ ಇದು. ತಪ್ಪು ತಿಳ್ಕೊಬೇಡಿ. ಏನಕ್ಕೆ ದಯವಿಟ್ಟು ಒಂದೇ ಒಂದು ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತೀನಿ, ಸಾರಿ, ಕ್ಷಮೆ ಇರಲಿ. ನೋಡಿ, ಈ ಏನು ಗ್ಯಾಸು, ಪೆಟ್ರೋಲು, ಡೀಸೆಲ್, ಗ್ಯಾಸ್ ಏನಿದೆ ಇದು ರಾಜ್ಯ ಸರ್ಕಾರಕ್ಕೆ 1% ವ್ಯಾಪ್ತಿಗೆ ಬರೋದಿಲ್ಲ. ಯಾಕೆ ಅಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಔಟ್ಲೆಟ್ಗಳಿದಾವೆ, ಕೇಂದ್ರ ಸರ್ಕಾರದ ಏಜೆನ್ಸಿಗಳೇ ನೇರವಾಗಿ ಸಪ್ಲೈ ಮಾಡ್ತವೆ. ನೀವು ವೆಬ್ಸೈಟ್ ಬುಕ್ ಮಾಡದೆ ಕೇಂದ್ರ ಸರ್ಕಾರದ ವೆಬ್ಸೈಟ್ ನಲ್ಲಿ ಅಥವಾ ಅವರ ಫೋನ್ ನಂಬರ್ ಮುಖಾಂತರ ನೀವು ನೇರವಾಗಿ ಬುಕ್ ಮಾಡೋದು. ರಾಜ್ಯ ಸರ್ಕಾರಕ್ಕೆ ಯಾರು ಬುಕ್ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋ ಮಾಹಿತಿ ಬರೋದೇ ಇಲ್ಲ. ನೇರವಾಗಿ ಕೇಂದ್ರ ಸರ್ಕಾರದ ಪೋರ್ಟಲ್ಗೆ ಹೋಗುತ್ತೆ, ವೆಬ್ಸೈಟ್ ಹೋಗುತ್ತೆ, ಅವ್ರು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದನ್ನು ಬಿಟ್ರೆ ಇಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಷ್ಟೇ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಅದನ್ನ ಏನು ಕಂಪ್ಲೇಂಟ್ ಏನಾದ್ರು ಬಂದ್ರೆ ಅಷ್ಟೇ ಹೊರತು ನಾವು ಪೆಟ್ರೋಲು, ಡೀಸೆಲ್, ಗ್ಯಾಸ್ ವಿಚಾರವಾಗಿ ರಾಜ್ಯ ಸರ್ಕಾರದ ಪಾತ್ರ 0.1% ಅಷ್ಟು ಇಲ್ಲ, 0. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಡೈರೆಕ್ಟ್ ಕಂಟ್ರೋಲ್ ಅದು. ಓಕೆ, ಅವ್ರದೇ ಆದಂತ ಏಜೆನ್ಸಿಗಳು ಕೊಟ್ಟಿದ್ದಾರೆ, ಆ ಏಜೆನ್ಸಿಗಳು ರಾಜ್ಯ ಸರ್ಕಾರ ತೀರ್ಮಾನ ಮಾಡೋದಲ್ಲ. ಎಸ್ ರಘು ಸರ್, ಒಂದೇ ಒಂದು ನಿಮಿಷ, ನಾನು ಮೇಡಮ್ ಹತ್ರ ಹೋಗ್ತೀನಿ. ಮೇಡಮ್, ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಏರಿಕೆ ಆಗಿದೆ, ಅದು ನಿಮಗೂ ಗೊತ್ತು. ಬೆಂಗಳೂರಿನಲ್ಲಿ 991 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಎಲ್ಲಾ ಬೆಲೆಗಳು ಏರಿಕೆ ಆಗ್ತಿರೋದ್ರಿಂದ ಮನೆಯಲ್ಲಿ ಬಜೆಟ್ ಅನ್ನ ನೀವು ಕೂಡ ಡಿವೈಡ್ ಮಾಡ್ತಿರ್ತೀರಾ, ಇಂತಿಂತಿದ್ದಕ್ಕೆ ಇಂತಿಂತಿಷ್ಟು ಅಂತ. ಅದ್ರಲ್ಲಿ ಸಿಲಿಂಡರ್ಗೂ ಕೂಡ ಎತ್ತಿಟ್ಟಿರ್ತೀರಾ, ಜೊತೆಯಲ್ಲಿ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಇಷ್ಟು ಅಷ್ಟು ಖರ್ಚಾಗತ್ತೆ, ನಾವು ಅಲ್ಲಿ ಇಲ್ಲಿ ಏನಾದ್ರೂ ತಿನ್ಬೇಕು. ಮನೆ ಅಂದಾಗ ಬರೀ ಮನೆ ಊಟನೇ ತಿನ್ನೋದಿಕ್ ಆಗಲ್ವಲ್ಲ, ಸ್ವಲ್ಪ ಹೊರಗಡೆನೂ ಹೋಗ್ಬೇಕು, ಅಲ್ಲೂ ರುಚಿ ನೋಡ್ಬೇಕು ಅನ್ನೋದಿರುತ್ತೆ. ಬಜೆಟ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಈ ಒಬ್ರೊಬ್ರದ್ದು ಒಂದೊಂದ್ ತರ ಇರುತ್ತೆ ಮೇಡಮ್. ಇವಾಗ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ 10,000 ಸಂಬಳ ಅಂದ್ರೆ ಒಬ್ರಿಗೆ 15,000 ಸಂಬಳ. ಬಡವ್ರಿಗೆಲ್ಲ ಸಂಬಳನೂ ಜಾಸ್ತಿ ಮಾಡೇ ಇಲ್ಲ, ಬೆಲೆ ಮಾತ್ರ ಜಾಸ್ತಿ ಮಾಡ್ತಾ ಇದಾರೆ ಹೊತ್ತು ಸಂಬಳ ಮಾತ್ರ ಬಡವ್ರಿಗೆ ಜಾಸ್ತಿ ಮಾಡೇ ಇಲ್ಲ. ಇದೊಂದೇ ಅಲ್ಲ, ಗ್ಯಾಸ್ ಅಲ್ಲ, BPL ಕಾರ್ಡ್ ಇರೋರ್ಗೆಲ್ಲ APL ಕಾರ್ಡ್ ಮಾಡಿದಾರೆ ಇವತ್ತು ಬಡವ್ರಿಗೆಲ್ಲ. ಅದನ್ನ ಯಾರು ಕೇಳೋರಿಲ್ವಾ? 2,000 ಕೊಡ್ತೀನಿ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದಾರೆ, ಗಂಡನ್ ಜಾಬ್ ಖಾಲಿ ಮಾಡ್ತಾ ಇದಾರೆ. ಅದನ್ನ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನಕ್ಕೆ 2,000 ಬರ್ತಾ ಇಲ್ಲ, ಆದ್ರೆ ಏನು ಜನಕ್ಕೆ 2,000 ನಾವು ಕೊಡ್ತಾ ಇದೀವಿ ಅಂತ ತೋರ್ಸ್ಕೊಂತಾರೆ. ವೋಟ್ ಹಾಕಿದ್ರಲ್ವಾ, ಅದಕ್ಕೋಸ್ಕರ 2,000 ಕೊಡ್ತಾ ಇದೀವಿ, ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾ ಇದೆ, ಬಟ್ಟೆ ತಗೊಂತಾ ಇದಾರೆ, ಮನೆಗೆ ಫ್ರಿಜ್ ತಗೊಂತಾ ಇದಾರೆ ಅಂತ ಎಲ್ಲ ತೋರಿಸ್ತಾ ಇದಾರೆ. ಮಾಂಗಲ್ಯ ಸರ ಮಾಡಿಸ್ಕೊಂಡು 2,000 ದುಡ್ಡಲ್ಲಿ ಅದನ್ನ ತಗೊಂಡು ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ. BPL ಕಾರ್ಡ್ ಇರೋರ್ನಲ್ಲ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ನೀವು? ಅವ್ರ ಹೆಸರಲ್ಲಿ ಏನೂ ಇಲ್ಲ. ಉದಾಹರಣೆ ನಂದೇ ಕ್ಯಾನ್ಸಲ್ ಮಾಡಿದ್ದಾರೆ, ನನ್ನ ಹೆಸರಲ್ಲಿ ಏನೂ ಇಲ್ಲ. ನಂದು 8 ತಿಂಗಳಾಯ್ತು ಅಕ್ಕಿ ತಗೊಂಡು. ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರೋರು ಏನ್ ಮಾಡ್ಬೇಕು? ಎಸಮ್ಮ, ನೀವು ಅದ್ಭುತವಾದಂತಹ ಒಂದು ಲೈನ್ ಅನ್ನ ಹೇಳಿದ್ರಿ. ನಾನು ರಘು ದೊಡ್ಡೇರಿಯ ಸರ್ ಹತ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಬೆಲೆಯನ್ನೇನೋ ಏರಿಕೆ ಮಾಡಿದೆ, ಕಾರ್ಮಿಕರ ಕೂಲಿಯನ್ನು ಕೂಡ ಏರಿಕೆ ಮಾಡ್ಬೇಕಲ್ವಾ? ಕೂಲಿ ಕೊಡ್ತಾರಲ್ವಾ, ಅದನ್ನ ಯಾಕೆ, ಅದ್ರ ಬಗ್ಗೆ ಯಾಕೆ ಯಾರು ಪ್ರಶ್ನೆ ಮಾಡಲ್ಲ? ಬೆಲೆ ಏರಿಕೆ ಅಂದಿದ ತಕ್ಷಣ ಎಲ್ಲರೂ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಹೋಟೆಲ್ಗಳಲ್ಲಿ ಕಾರ್ಮಿಕರಿದ್ದಾರೆ, ಅವರು ಕೂಡ ಜೀವನವನ್ನ ಮಾಡಬೇಕು. ಬೆಲೆ ಏರಿಕೆ ಸಿಲಿಂಡರ್ದಾಯ್ತು, ನೀನ್ ಈ ಸರಿ ಆಯ್ತು, ನೀನು ಮಾಡಪ್ಪ, ನಿನ್ ಕೂಲಿನೂ ಜಾಸ್ತಿ ಮಾಡು. ಅವರು ಎಕ್ಸ್ಪೆಕ್ಟೇಷನ್ ಮಾಡ್ಬೋದಲ್ವಾ ಸರ್? ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ಇದನ್ನ ಮಾಡಿ? ನಾವು ಅದೇ ಡಿಮ್ಯಾಂಡ್ ಮಾಡೋದು. ಕೇಂದ್ರ ಸರ್ಕಾರ ನಾವು ಕೇಳ್ತಾ ಇರ್ತಕ್ಕಂಥದ್ದೇನು, ನೀವು ಕಳೆದ ಏನು ಇವರು ಡಿಮಾನಿಟೈಸೇಷನ್, GST ಇಂಪ್ಲಿಮೆಂಟೇಷನ್ ಇಂದ ಸರಿಸುಮಾರು 2.5 ಲಕ್ಷ MSMEಗಳು ಕ್ಲೋಸ್ ಡೌನ್ ಆಗಿದ್ದಾವೆ. 2.5 ಲಕ್ಷ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಶಟ್ ಡೌನ್ ಆಗಿದ್ದಾವೆ. ಸೊ ಅದೇ ರೀತಿ ಇಡೀ ಪ್ರಪಂಚದಲ್ಲಿ ನಾವು ಅಂದ್ರೆ ದೇಶದಲ್ಲಿ ರೈತರ ಸಾವನ್ನ ನೋಡಿದ್ವಿ. ಆದ್ರೆ ಕಳೆದ 8 ವರ್ಷದಿಂದ GST ಮತ್ತೆ ಏನು ಇದನ್ನ ಇಂಪ್ಲಿಮೆಂಟ್ ಡಿಮಾನಿಟೈಸೇಷನ್ ಆದ ನಂತರ ಸರಿಸುಮಾರು 10,000 ಉದ್ಯಮಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ 10,000 ಉದ್ಯಮಿಗಳು ಯಾರು ಉದ್ಯಮಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ, ಔದ್ಯಮಿಕ ಕ್ಷೇತ್ರ ಸರಿಗಿಲ್ಲ ಅಂತ ಅರ್ಥ. ಸೊ ಈಗ ನಾವು ಎಂಪ್ಲಾಯ್ಮೆಂಟ್ ಇದ್ದಿದ್ರೆ, ಬೆಲೆ ಪ್ರೊಡಕ್ಷನ್ ಇದ್ರೆ ನಾವು ಜಾಸ್ತಿ ಮಾಡ್ತಿದ್ವಿ. ಯಾಕೆ 90% ಪ್ರೊಡಕ್ಷನ್ ದೇಶದಲ್ಲಿ ಯಾಕೆ ಹಾಳಾಗ್ತಾ ಇದೆ? ಎಂಪ್ಲಾಯ್ಮೆಂಟ್ ಯಾಕೆ ಲಾಸ್ ಆಗ್ತಾ ಇದೆ? ಸರಿಸುಮಾರು 2.5 ಕೋಟಿಯಷ್ಟು ಉದ್ಯಮಗಳು ಜಾಬ್ ಲಾಸ್ ಆಗಿದೆ. ನೀವು ಗಾರ್ಮೆಂಟ್ ಇಂಡಸ್ಟ್ರಿ ನೋಡಿದಿರಾ? ನೀವು
ಗಾರ್ಮೆಂಟ್ ಇಂಡಸ್ಟ್ರಿಗಳು ಶಟ್ ಡೌನ್ ಆಗಿದಾವೆ, MSME ಶಟ್ ಡೌನ್ ಆಗಿದಾವೆ, ಬಹುತೇಕ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಶಟ್ ಡೌನ್ ಆಗಿದೆ. ಯಾಕೆ ಅಂತಂದ್ರೆ ಮೆಜಾರಿಟಿ ಎಲ್ಲರೂ ಚೈನಾ ಇಂದ ಇಂಪೋರ್ಟ್ ಮಾಡ್ಕೋತಾರೆ. ಮೇಕ್ ಇನ್ ಇಂಡಿಯಾ ಅಲ್ಲ, ಅದು ಮೇಕ್ ಇನ್ ಚೈನಾ ಮಾಡ್ತಾ ಇದ್ದಾರೆ. ಸೊ ಭಾರತ ದೇಶದ ಸರಿಸುಮಾರು 130 ಬಿಲಿಯನ್, ಎಷ್ಟು ಹೇಳಿ, ಭಾರತ ದೇಶದ 140 ಕೋಟಿ ಜನರ 135 ಬಿಲಿಯನ್ ಹಣವನ್ನ ಚೈನಾಗೆ ಕೊಡ್ತಾರೆ ಇಂಪೋರ್ಟ್ ಮಾಡೋದಕ್ಕೆ. ಆದ್ರೆ ಮೇಕ್ ಇನ್ ಇಂಡಿಯಾ ಫೇಲ್ ಆಯ್ತು ಅಂದ್ರೆ 135 ಕೋಟಿಯನ್ನ ನೀವು ಚೈನಾ ಕೊಟ್ಟು ಭಾರತದ ಆರ್ಥಿಕತೆ ಪರಿಸ್ಥಿತಿ ಸರಿ ಹೋಗಲು ಎಲ್ಲೋಗ್ತದೆ? ಮೇಕ್ ಇನ್ ಇಂಡಿಯಾ ಫೇಲ್ ಆಗಿದೆ ತಾನೆ, ಅಲ್ಲಿಂದ ತಗೊಂಡ್ ಬರೋದು ಇಂಪೋರ್ಟ್ ಮಾಡೋದು ಬ್ರ್ಯಾಂಡ್ ಸರ್, ಒಂದ್ ನಿಮಿಷ, ನಾನು ಸಾಮಾಜಿಕ ಹೋರಾಟಗಾರರ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಈ ತೈಲ ಕಂಪನಿಗಳು ಏನಿದೆ, ವರ್ಷದಿಂದ ವರ್ಷಕ್ಕೆ ಅವರದ ಇನ್ಕಮ್ ಅನ್ನೋದೇನು ಬರ್ತಿದೆ ಅದು ಜಾಸ್ತಿ ಆಗ್ತಾ ಇದೆ. ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಬೆಲೆ ಏರಿಕೆ ಯಾಕೆ ಅನ್ನುವಂತಹ ಪ್ರಶ್ನೆ ಹೋಟೆಲ್ ಮಾಲೀಕರು, ರೆಸ್ಟೋರೆಂಟ್ ಮಾಲೀಕರು, ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು. ಏನ್ ಹೇಳ್ತೀರಿ? ಇಲ್ಲಿ ನಾನೊಬ್ಬ ಬದುಕಿದ್ರೆ ಸಾಕು, ಬೇರೆಯವರು ಏನಾದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿಯನ್ನ ತುಂಬಾ ಜನ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ತೈಲ ಮಾರುಕಟ್ಟೆ ಬೇರೆ ಬೇರೆ ಏನೇ ಏರಿಕೆಗಳಾಗಬಹುದು, ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಇನ್ನೊಬ್ಬರಿಗೆ ಎಗಲಾಗಿ ನಿಂತ್ಕೊಳ್ಬೇಕಾದಂತ ಮನಸ್ಥಿತಿಯನ್ನ ಇಟ್ಕೋಬೇಕಾಗಿತ್ತು. ಒಂದು ಸಿಂಪಲ್ ಪ್ರಶ್ನೆ ಏನ್ ಗೊತ್ತಾ ಮೇಡಮ್, ಇದೇ ಇಂಡಿಯನ್ ಆಯಿಲ್ HP ಯಲ್ಲಿ 99 ರೂಪಾಯಿ 24 ಪೈಸೆ ಇರ್ತಕ್ಕಂತಹ ದರ ನೀವು ಅದೇ ಪ್ರೈವೇಟ್ ಬಂಕ್ಗಳಿಗೆ ಹೋದ್ರೆ 120 ರೂಪಾಯಿ ಆಗಿರ್ತದೆ. ಈಗ ಇಲ್ಲಿ ಬರೋ LPGನೂ ಕೂಡ ಅಲ್ಲಿಂದಲೇ ಬರೋದು, ಇಲ್ಲಿ ಮಾರಾಟ ಆಗಂತದ್ದು ಅದೇ ಬೆಂಗಳೂರಿನಲ್ಲೇ ಒಂದ್ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾ, ಇದು ಗವರ್ಮೆಂಟ್ ಬಂಕ್, ಇದು ಪ್ರೈವೇಟ್ ಬಂಕ್. ಇಲ್ಲಿ 99 ರೂಪಾಯಿ 95 ರೂಪಾಯಿ 24 ಪೈಸೆ ಇರೋದು, ಇಲ್ಲಿ 120 ರೂಪಾಯಿ ಇರುತ್ತೆ. ಯಾಕೆ ಅಷ್ಟೊಂದು ದರವನ್ನ ಏರಿಕೆ ಮಾಡ್ಕೊಳ್ತಾರೆ ಅಂದ್ರೆ ಹಣ ಮಾಡಬೇಕು ಅಂತಕ್ಕಂತಹ ಒಂದೇ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಈ ದೇಶದಲ್ಲಿ ಬದುಕಕ್ಕಾಗಲ್ಲ. ಎಲ್ರಿಗೂ ಕೂಡ ಒಂದು ದಿನ ಹೊರಟೋಗುವಂತಹ ಮನಸ್ಥಿತಿಗಳಿರುತ್ತೆ. ಆದ್ರೆ ನೀವು ಕೂಡ ಉದ್ಯಮಿಗಳು ಇನ್ನೊಬ್ಬರನ್ನ ಬದುಕೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ತಮ್ಮದೊಂದಿಷ್ಟು ಲಾಭಾಂಶವನ್ನ ಬಿಟ್ಕೊಟ್ಟು 4 ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳ್ಬೇಕಾದ್ದು ಕೂಡ ಅವರ ಮನಸ್ಥಿತಿಗಳನ್ನ ಬದಲಾವಣೆಗಳು ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಸ್, ಹೇಮಾವತಿ ಮ್ಯಾಮ್, ಚುನಾವಣೆ ಸಂದರ್ಭ ಬಂತು ಅಂತ ಅಂದ ತಕ್ಷಣ ಎಲ್ಲರೂ ಬರ್ತಾರೆ, ಜನಪ್ರತಿನಿಧಿಗಳು ಬಂದು ನಾನ್ ನಿಮ್ಗೆ ಆ ಭರವಸೆಯನ್ನ ಕೊಡ್ತೀನಿ, ಈ ಭರವಸೆಯನ್ನ ಕೊಡ್ತೀನಿ, ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ತೀವಿ, ಜೊತೆಯಲ್ಲಿ ನಿಮ್ಗೆ ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತ ಹೇಳೋ ಜನಪ್ರತಿನಿಧಿಗಳು ಇದೀಗ ಬೆಲೆ ಏರಿಕೆಯನ್ನ ಮಾಡ್ತಿದ್ದಾವೆ. ನಿಮ್ಗೆ ಏನ್ ಅನ್ಸುತ್ತೆ ಇದನ್ನ ನೋಡಿದ್ರೆ? ಈ ರಾಜಕಾರಣಗಳು ಅಥವಾ ರಾಜಕೀಯದಲ್ಲಿ ಆಗುವಂತಹ ಕೆಲವೊಂದಷ್ಟು ಹೇಳುವಂತಹ ಮಾತುಗಳು, ಈ ಎಲ್ಲದಕ್ಕೂ ಏನ್ ಹೇಳ್ತೀರಮ್ಮ ನೀವು? ನಾವು ಓಟ್ ಹಾಕಿ ಗೆಲ್ಲಿಸ್ತೀವಿ, ಬಡವ್ರ ಬಗ್ಗರ್ಗೆ ಹಾಕ್ತಾರೆ ಇವರು ಅಂತ ಅಲ್ಲಿ ಮೀಟಿಂಗ್ ಹೋದ್ರೆ ಅವರೇ ಕಿತ್ತಾಡ್ತಾರೆ. ಇನ್ ಬಡವ್ರಿಗೆ ಎಲ್ಲಿ ಮಾಡ್ತಾರೆ, ಅವರು ಸಹಕಾರ ಕೊಡ್ತಾರೆ. ಬಡವ್ರು ಬಡವರಾಗೆ ಇರ್ತಾರೆ, ಸಾವುಕಾರರಾಗೆ ಇರ್ತಾರೆ. ಅಷ್ಟೇ ಬಂದಿರೋದು ಇಲ್ಲಿ ಕತೆ. ಏನು ಕಿತ್ತಾಡ್ತಾರೆ ಅಂದ್ರೆ ಕಮಿಷನ್ ಕಿತ್ತಾಡ್ತಾರೆ, ಕಮಿಷನ್ಗೆ. ಎಸ್ ಸರ್, ಈಗ ಮ್ಯಾಮ್ ಮಾತಾಡ್ಬೇಕಾದ್ರೆ ಒಂದು ಹೇಳಿದ್ರು, ಅಂದ್ರೆ ಅವ್ರವರೇ ಕಿತ್ತಾಡ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ಈ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಎರಡೂ ಸರ್ಕಾರನೂ ಅಷ್ಟೇ, ಮಧ್ಯಮ ವರ್ಗದ ಜನರನ್ನ ನೀವು ಕೇವಲ ತೆರಿಗೆ ಪಾವತಿ ಮಾಡೋದಕ್ಕಷ್ಟೇ ಉಪಯೋಗಿಸ್ಕೊಳ್ತಾ ಇದ್ದೀರಾ. ಅದನ್ನ ಬಿಟ್ಟು ಅವ್ರು ಏನೇನೋ ಅಲ್ವಾ ನಿಮ್ಗೆ, ಅಥವಾ ಚುನಾವಣೆಯ ಬಂದಂತ ಸಂದರ್ಭದಲ್ಲಿ ಅವರಿಂದ ಒಂದ್ ಮತ ಬೇಕು, ಹಾಗಾಗಿ ಅವ್ರನ್ನ ಅದಕ್ಕಷ್ಟೇ ಟ್ರೀಟ್ ಮಾಡ್ತಿದ್ದೀರಾ ಅಂತ. ಐ ಥಿಂಕ್ ಸುಕನ್ಯಾ, ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ. ನಾನು ರಿಸರ್ಚ್ ಮಾಡ್ಕೊಂಡೆ ಇಲ್ಲಿ ಬಂದು ಕೂತಿರ್ತೀನಿ. ಹೇಳಿ. ನೀವು ಈ ಡಿಬೇಟ್ ಬಗ್ಗೆ ಚರ್ಚೆ ಮಾಡಿ. ರಾಜ್ಯದ ಪರಿಸ್ಥಿತಿನಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬಡ ಜನರು ಬದುಕೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಪ್ರತಿ ವರ್ಷ 55,000 ಕೋಟಿ ಗ್ಯಾರಂಟಿ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು. ಉದ್ಯೋಗ ಸೃಷ್ಟಿ ಮಾಡಿ ಸರ್, ನೀವು ಗ್ಯಾರಂಟಿ ಯಾವನೇ ಬೇಕು? ಬ್ರದರ್, ಒಂದ್ ನಿಮಿಷ. 5 ವರ್ಷ ನಿಮ್ ಸರ್ಕಾರ ಇಳಿದು ಹೋಗ್ಬಿಡುತ್ತೆ. ನಾನು ನೋಡಿ, ಪ್ಲೀಸ್ ವೇಟ್ ಮಾಡಿ. 25 ವರ್ಷ ನನ್ನ ಉದ್ಯಮವನ್ನ ಆರಂಭ ಮಾಡಿದ್ರೆ ನನ್ನ ಜೀವನ ಸುದೀರ್ಘವಾಗಿರುತ್ತೆ. ನಿಮ್ದು 5 ವರ್ಷ ಗ್ಯಾರಂಟಿ ಯೋಜನೆಗಳೆಲ್ಲ ಬಿಟ್ಬಿಡಿ, ಉದ್ಯೋಗ ಸೃಷ್ಟಿಯನ್ನ ಎಷ್ಟು ಮಾಡಿದಿರಾ ಹೇಳಿ. ಉತ್ತರ ಕೊಡ್ತೇನೆ ದಯವಿಟ್ಟು. ಉದ್ಯೋಗ ಸೃಷ್ಟಿ ಮಾಡಿದ್ರ ಬಗ್ಗೆ ಉತ್ತರ ಕೊಡ್ತೇನೆ. ಓಕೆ, ಸೊ ಏನಾಗಿದೆ, ನಾವು ಈ ಗ್ಯಾರಂಟಿನ 55,000 ಕೋಟಿ ಗ್ಯಾರಂಟಿನ ಏನು ಕೊಟ್ಟಿದ್ದೀವಿ ಅಂತಂದ್ರೆ, ಕೇಂದ್ರ ಸರ್ಕಾರದ ಕೆಟ್ಟ ಆರ್ಥಿಕ ಪರಿಸ್ಥಿತಿಯಿಂದ ಜನರು ಆಲ್ರೆಡಿ ಬೇಸತ್ತೋಗಿದ್ದಾರೆ, ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿರೋನ ಮೇಲೆ ತರೋಣ ಅಂತೇಳಿ ಇಡೀ ಪ್ರಪಂಚದಲ್ಲೇ ಸರ್ಕಾರದ ಹಣವನ್ನು ಜನರಿಗೆ ಕೊಟ್ಟು ಅವರ ಜೀವನವನ್ನ ಗ್ಯಾರಂಟಿ ಮಾಡುವಂತ, ಅವರ ಬದುಕನ್ನ ಹಸನಾಗಿಸುವಂತ ಕೆಲಸ ಮಾಡಿದ್ದೇವೆ. ಹಾಗಾಗಿ ಇದು ನಮ್ಮ ಸರ್ಕಾರದ ಸಾಧನೆ, ನಮ್ಮ ಸರ್ಕಾರದ ಗ್ಯಾರಂಟಿ. ಹೇಳ್ತೀನಿ ನೆಕ್ಸ್ಟ್. ಈಗ
ರಾಜಕೀಯ ಸರ್ ಒಂದ್ ನಿಮಿಷ. ಓಕೆ, ಇನ್ನು ನಮ್ಮ ಮಿತ್ರರು ಒಂದು ಪ್ರಶ್ನೆ ಕೇಳಿದ್ರು, ರಾಜ್ಯ ಸರ್ಕಾರ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿ ಅಂತ. ಒಂದು ಉತ್ತರವನ್ನು ಕೇಳ್ತೇನೆ. ನೀವು ಆಲ್ರೆಡಿ ನೀವು ಟೆಕ್ ಸಮಿಟ್ ಅಲ್ಲೆಲ್ಲ ನೋಡಿದಿರಿ, ಕರ್ನಾಟಕ ಸರ್ಕಾರ ಬರೀ ಕನ್ನಡಿಗರಿಗೆ ಮಾತ್ರ ಜಾಬ್ ಕೊಡ್ತಾ ಇಲ್ಲ, ಇಡೀ ದೇಶದ ಎಲ್ಲಾ ನಾಗರಿಕರು ಯಾರು ಟೆಕ್ ಸಮಿಟ್ ಇದರಲ್ಲಿದ್ದಾರೆ, ಈ ದೇಶದ ಎಲ್ಲಾ ನಾಗರಿಕರಿಗೂ ನಾವು ಸರಿಸುಮಾರು ಕಳೆದ 25 ವರ್ಷದಲ್ಲಿ 50 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದೇವೆ. ಹೌದು, ಬೆಂಗಳೂರಲ್ಲ, ಕರ್ನಾಟಕದಾದ್ಯಂತ 50 ಲಕ್ಷ ಉದ್ಯೋಗನ ಸೃಷ್ಟಿ ಮಾಡಿದ್ದೇವೆ. ಈಗಲೂ ಕೂಡ ಕರ್ನಾಟಕ ನಂಬರ್ 1 ಡೆಸ್ಟಿನೇಷನ್ ಇನ್ ಇನ್ವೆಸ್ಟ್ಮೆಂಟ್ FDI ನಲ್ಲಿ. ಮತ್ತೆ GST ಒಂದ್ ನಿಮಿಷ ಜನಸಾಮಾನ್ಯರ ಪ್ರಶ್ನೆಯನ್ನ ನಿಮ್ ಮುಂದೆ ಇಡಕ್ಕೆ ಬಯಸ್ತೀನಿ ನಾನು. ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು, ರಾಜ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡ್ತು, ಇದರಿಂದ ಜನಕ್ಕೆ ಉಪಯೋಗ ಆಗ್ತಾ ಇದೆಯೋ ಬಿಡ್ತಾ ಇದೆಯೋ ಅದು ಸೆಕೆಂಡ್ರಿ, ಎಂಡ್ ಆಫ್ ದಿ ಮೂಮೆಂಟ್ 2028 ಗೊತ್ತಾಗುತ್ತೆ ಅದು ಉಪಯೋಗ ಆಗಿದೆಯೋ ಇಲ್ವೋ ಅನ್ನೋದು. ಆದ್ರೆ ಬೊಕ್ಕಸ ಖಾಲಿ ಆಗಿದೆ ರಾಜ್ಯ ಸರ್ಕಾರದ್ದು, ಹಾಗಾಗಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಜನಸಾಮಾನ್ಯರು ಹೇಳ್ತಾ ಇರುವಂತದ್ದು. ನಾನೆಲ್ಲ ರಾಜ್ಯ ಸರ್ಕಾರ ಬೊಕ್ಕಸ ಖಾಲಿಗೆ, ಕೇಂದ್ರ ಸರ್ಕಾರ ಯಾಕೆ ಬೆಲೆ ಏರಿಕೆ ಮಾಡಬೇಕು ಅಂದ್ರೆ ಕ್ವಶನ್ ಇರ್ರಿಲೆವೆಂಟ್ ಅಲ್ವಾ? ಈ ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಒಂದು ಕಾಲದಲ್ಲಿ ಕೇವಲ ನೀವು ಅಲ್ಲಮ್ಮ, ಕೇಂದ್ರ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ 12 ವರ್ಷದಲ್ಲಿ 215 ಲಕ್ಷ ಕೋಟಿ ಸಾಲವನ್ನ ಮಾಡಿದ್ದಾರೆ. ₹1 ₹2 ಅಲ್ಲ. ಭಾರತ ದೇಶದ 5 ವರ್ಷದ ಎಷ್ಟು ಹೇಳಿ, ಭಾರತ ದೇಶದ 5 ವರ್ಷದ ಬಡ್ಜೆಟ್ ಎಷ್ಟು, ಕರ್ನಾಟಕದ ಎಷ್ಟು, ಸರಿಸುಮಾರು 50 ವರ್ಷದ ಬಡ್ಜೆಟ್ ಎಷ್ಟು ಮಾಡ್ತೀವೋ ನಾವು, ಕರ್ನಾಟಕ ರಾಜ್ಯದ 50 ವರ್ಷದ ಬಡ್ಜೆಟ್ ಗಾತ್ರದಷ್ಟು ಸಾಲವನ್ನ ಕೇವಲ 12 ವರ್ಷದಲ್ಲಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. 215 ಲಕ್ಷ ಕೋಟಿ ಈಗಿನ ಸಾಲ ಅಂದ್ರೆ ಬಕ್ಕಸ ಖಾಲಿಯಾಗಿರೋದು ಕೇಂದ್ರ ಸರ್ಕಾರದ್ದು. ಓಕೆ, ರಾಜ್ಯ ಸರ್ಕಾರ ಆಯ್ತು, ನೀವು ನಾನೊಬ್ಬ ಫಾದರ್ ಅನ್ಕೊಳ್ಳಿ, ನನಗೆ ನನ್ನ ಮಕ್ಳುಗಳು ಸಂಬಳ ತಂದು ಕೊಡ್ತಾರೆ, ಎಲ್ಲ ನಾನೇ ತೆಗೆದುಕೊಂಡು ಅವರಿಗೆ ಜಸ್ಟ್ ₹1,000 ಸಂಬಳ ಕೊಟ್ಟು ನನ್ನ ಕೈಲಿ ಅವ್ರಿಗೆ ಬರೀ ₹10 ಕೊಟ್ಟರೆ ಅವ್ರ ಜೀವನ ಹೆಂಗ್ ಮಾಡ್ತಾರೆ? ಅವರು ಅಟ್ಲೀಸ್ಟ್ ಅವ್ರದೇ ಅಂತ ವೈಯಕ್ತಿಕ ಜೀವನ ಇರುತ್ತೆ ಇರಲ್ವಾ? ಎಲ್ಲ ದುಡ್ಡು 7 ಲಕ್ಷ ಕೋಟಿ ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರ ಇಟ್ಕೊಂಡಾಗ ರಾಜ್ಯ ಸರ್ಕಾರ ಹೇಗೆ ನಡೆಸ್ತೀವಿ ನಾವು? ರಾಜ್ಯ ಸರ್ಕಾರ ಒಂದು ಟಾರ್ ಹಾಕೋದೇಗೆ? ಬರೀ ನೀವು 53,000 ಕೋಟಿ ಕೊಟ್ಬಿಟ್ಟು ಅಲ್ಲ, ಅಭಿವೃದ್ಧಿ ಅಲ್ಲ. ಒಂದ್ ನಿಮಿಷ ಸುಕನ್ಯಾ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಅಭಿವೃದ್ಧಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವು. ಅಭಿವೃದ್ಧಿಯನ್ನ ಕರ್ನಾಟಕ ಸರ್ಕಾರ ನಂಬರ್ 1 ಇನ್ GST ಕಲೆಕ್ಷನ್, ನಂಬರ್ 2 ಇನ್ GST ಕಲೆಕ್ಷನ್, ನಂಬರ್ 2 ಇನ್ GSDP. ಒಂದ್ ನಿಮಿಷ ಅಭಿವೃದ್ಧಿಯೇ ಆಗಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತನಾಡುವಂತ ಅರ್ಹತೆ ಯಾವುದು ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾವಾಗ್ಲೂ ಕುಣಿಲಾರ್ದು ನೆಲ ಡೊಂಕು ಅಂತ ಹೇಳಿ ಬಿಜೆಪಿ ಅವರು ಒಂದು ಸ್ಲೋಗನ್ ಹೇಳಬೇಕು. ಆಯ್ತು, ಕೇಳಿಸ್ಕೊಳ್ಳಿ. ಬೆಂಗಳೂರಿನ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಬೆಂಗಳೂರಿನಲ್ಲಿ 1.5 ಲಕ್ಷ ಕೋಟಿಯಷ್ಟು ಅಭಿವೃದ್ಧಿ ನಡೀತಿದೆ. ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ನಗರ ಕೇಳಿಸ್ಕೊಳ್ಳಿ. ರಘು ಸರ್, ಅಭಿವೃದ್ಧಿ ಆಗಿದೆ ಅಂತ ಅಂದ್ರಲ್ಲ, ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ಆಗಿದ್ದಂತ ಎಡವಟ್ಟು ಹೇಗಾಗಿದ್ದು ಸರ್? ಅದು ಏನ್ ಎಡವಟ್ಟು? ಏನಾಯ್ತು? 7 ಜನ ಸತ್ತೋಗಿದ್ದು ನಿಮ್ಗೆ ಮಾಹಿತಿ ಇಲ್ವಾ? ಕೇಳಿಸ್ಕೊಳ್ಳಿ, 7 ಜನ ಸತ್ತೋಗಿದ್ದು ಮಾಹಿತಿ ಇಲ್ವಾ? ತಗ್ಗು ಪ್ರದೇಶಗಳಿಗೆ ನೀರು ಹೋಯ್ತು, ಅದು ಅಭಿವೃದ್ಧಿನ? ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತೀರಾ, ಗುಂಡಿಗಳು ಬಿದ್ದಿದೆ, ಅದು ಅಭಿವೃದ್ಧಿ? ನ್ಯಾಚುರಲ್ ಕಲಾಮಿಟಿಯನ್ನ ಯಾರು ತಡೆಯಕ್ಕಾಗೋದಿಲ್ಲ. ಉತ್ತರಾಖಂಡ ಪೂರ್ತಿ ಮುಳುಗೋಗಿ ಅಲ್ಲ 1000 ಜನ ತೀರೋದ್ರು. ಓಕೆ, ಹಾಗಾದ್ರೆ ಉತ್ತರಾಖಂಡ ಸರ್ಕಾರದ ಫೇಲ್ಯೂರ್ ಅಂತೀರಾ? ಈಗ ಕಾಂಪೌಂಡ್ ಯಾಕೆ ಬೀಳ್ತು? ಕಾಂಪೌಂಡ್ ಹಳೆಯ ಕಾಂಪೌಂಡ್ 25 ವರ್ಷದ. ಒಂದ್ ನಿಮಿಷ ಪ್ರತಿದಿನ ಕೇಳಿಸ್ಕೊಳ್ಳಮ್ಮ, ಒಂದ್ ನಿಮಿಷ. 25 ನಮ್ಮನೆ ಕಾಂಪೌಂಡ್ 25 ವರ್ಷದೇನೆ. ಏನಾಯ್ತು? ಅದು ಮಳೆ ಜಾಸ್ತಿ ಆಗಿದ್ರಿಂದ ಕೇವಲ 1 ನಿಮಿಷ ಅಲ್ಲ, ಹೌದು 1 ಗಂಟೆನೆ 111 ಮಿಲಿಮೀಟರ್. ಒಂದ್ ನಿಮಿಷ ಇರಿ ಮೇಡಮ್, ಒಂದ್ ನಿಮಿಷ. 111 ಮಿಲಿಮೀಟರ್ ಅಷ್ಟು ಮಳೆ ಬಿದ್ದಿದೆ ಕೇವಲ 1 ಗಂಟೆನಲ್ಲಿ. ಅಂದ್ರೆ ಯಾರು ಅದು ನ್ಯಾಚುರಲ್ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು. ಓಕೆ, ಸೊ ಅವುಗಳನ್ನು ಇನ್ನೊಂದೆಲ್ಲ ಚರ್ಚೆ ಮಾಡೋಣ. ಸರ್, ಸಮಯ ಇಲ್ಲ, ಕೊನೆದಾಗಿ ಏನ್ ಹೇಳ್ತೀರಮ್ಮ? ಸರ್, ಎಲ್ಲ ಕೇಂದ್ರ ಸರ್ಕಾರದವರೇ ಮಾಡಿದ್ವಿ ಅಂದ್ರೆ ರಾಜ್ಯ ಸರ್ಕಾರದವ್ರು ಏನು ಮಾಡಿಲ್ವಾ ಸರ್? ನಿಮ್ಗೆ ಗ್ಯಾರಂಟಿ ಕೊಟ್ಟಿದ್ದೇವಲ್ಲ, ನಿಮ್ಮ ಬದುಕನ್ನು ಹಸನ ನಮ್ಗೆ ಮಾಡಿದ್ದೀವಿ. ಬರ್ತಾ ಇಲ್ಲ. ಅವಕಾಶ ಕೊಡಿ.
ಸರ್ BPL ಕಾರ್ಡ್ ಕ್ಯಾನ್ಸಲ್ ಮಾಡಿ APL ಕಾರ್ಡ್ ಕೊಟ್ಬಿಟ್ಟು ಇವತ್ತು ದುಡ್ಡು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಹಾಗಾದ್ರೆ ಟ್ಯಾಕ್ಸ್ ಕಟ್ಟಿದ್ದೀರಾ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಒಂದು ನಿಮಿಷ ಕೇಳಿಸ್ಕೊಳ್ಳಿ ರಾಜ್ಯ ಸರ್ಕಾರ ಮಾಡೋದಿಲ್ಲ ಯಾವುದನ್ನು ಒಂದು ನಿಮಿಷ ನಮ್ಮ ಕೇಳಿಸ್ಕೊಳ್ಳಿ ರಾಜ್ಯ ಸರ್ಕಾರ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನಾವು ಕಿತ್ತಾಕಿಲ್ಲ ಕೇಂದ್ರ ಸರ್ಕಾರ 9 ಲಕ್ಷ ಒಂದು ವಿಚಾರ ಇದರಲ್ಲಿ ಸ್ಪಷ್ಟವಾಗಿದ್ದೇನು ಅಂದ್ರೆ ಸಿಲಿಂಡರ್ಗೂ ಏನು ಪೆಟ್ರೋಲ್ ಡೀಸೆಲ್ಗೂ ರಾಜ್ಯಕ್ಕೂ ಮತ್ತು ಕೇಂದ್ರಕ್ಕೂ ಸಂಬಂಧವೇ ಇಲ್ಲ ಅಂತಕ್ಕಂಥದ್ದು. ನಾವು ಹಿರಿಯಜ್ಜನ ಕತೆ ಕೇಳ್ಕೊಂಡು ಬಂದಿದ್ದು, ಇದುವರೆಗೂ ಕಿವಿಗೆ ಹೂವನ್ನ ಇಟ್ಟು ಸರ್ಕಾರಗಳು ನಮ್ಗೆಲ್ಲ ನಾವ್ ಎರಡೂ ಸೇರಿ ಒಳ್ಳೆ ಅಭಿವೃದ್ಧಿ ಮಾಡ್ಕೊಡ್ತೀವಿ, ನಿಮ್ಮನ್ನ ಕೇಂದ್ರ ಸರ್ಕಾರ ಅಲ್ಲಿ ಕೂತ್ಕೊಂಡು ಹೇಳುತ್ತೆ ಬೆಂಗಳೂರನ್ನ ITBT ಮಾಡ್ತೀವಿ, ನಾವು ಇರೋ ರೋಡ್ಗಳನ್ನೆಲ್ಲ ಕಿತ್ತು ಸಿಮೆಂಟ್ ರೋಡ್ ಮಾಡ್ತೀವಿ ಅಂತ. ಇವತ್ತಾಗಿರ್ತಕ್ಕಂಥ ಅಭಿವೃದ್ಧಿ ಏನು ಅಂದ್ರೆ ದೇಶವನ್ನ ಲೂಟಿ ಮಾಡುವಂತಹ ಸರ್ಕಾರಗಳೇ ಎರಡೂ ಸರ್ಕಾರಗಳು. ಅಮ್ಮ ಥ್ಯಾಂಕ್ ಯು ನಿಮ್ಮ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ. ರಘು ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು. ಈ ರೀತಿಯಾದಂತ ಬೆಲೆ ಏರಿಕೆ ಏನಾಗಿದೆ ಅದು ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ಗೃಹ ಬಳಕೆಯ ಸಿಲಿಂಡರ್ಗೆ ಬರೋದಕ್ಕೆ ತುಂಬಾ ದೂರ ಇಲ್ಲ ಅಂತ ಜನಸಾಮಾನ್ಯರು ಹೇಳ್ತಾ ಇರುವಂತದ್ದು. ಇದೇ ರೀತಿಯಾದಂತಹ ಡಿಬೇಟ್ಗಳು ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.